ನಮ್ಮ ಹಿರಿಯರು ಬಹಳ ಹಿಂದಿನಿಂದಲೂ ಹೇಳ್ತಾ ಬಂದಿದ್ದಾರೆ. ಹುಟ್ಟುತ್ತಾ ಮಗುವಾಗಿ ಬಾಳುತ್ತಾ ಸಾಧಕನಾಗಿ ಕೊನೆಯಲ್ಲಿ ಬೆಳಕಾಗಿ ನಿಲ್ಲುವುದು ಮನುಷ್ಯ ಜೀವನಕ್ಕೆ ಭಗವಂತ ಕೊಟ್ಟಂಥ ಸಂದೇಶ. ಬದುಕು ಬೆಳಕಾಗಬೇಕು, ಇದು ಭಗವಂತನ ಸಂಕಲ್ಪ. ನಮಗೆ ಸುತ್ತ 100 ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಒಂದು ಮನೆಯಲ್ಲಿ ಒಂದು ಮಲ್ಲಿಗೆಯ ಗಿಡ ಹಾಕ್ತೇವೆ, ನಾವು ಒಂದು ಸಂಪಿಗೆಯ ಗಿಡ ಹಾಕ್ತೇವೆ, ಬಹಳ ಎತ್ತರವಾಗಿ ಸೊಂಪಾಗಿ ಬೆಳೆಯುತ್ತೆ. ತನ್ನ ಬದುಕಿನ ಸಾಧನೆಯನ್ನೆಲ್ಲ, ವರ್ಷದ ಸಾಧನೆಯನ್ನೆಲ್ಲ ಒಟ್ಟುಗೂಡಿಸಿ ಒಂದು ಮೊಗ್ಗನ್ನು ತಯಾರು ಮಾಡ್ತದೆ. ಆ ಮೊಗ್ಗು ಬಲಿತು ಹೂವಾಗಿ ಅರಳುತ್ತದೆ. ಅರಳಿದ ಮೇಲೆ ಅದರ ಸುಗಂಧ ಸಂಪೂರ್ಣವಾಗಿ ಸೀಮಾತೀತವಾಗಿ ಅನಂತದಲ್ಲಿ ದಿಗಂತ ವಿಶ್ರಾಂತಗೊಂಡು ಬಿಡುತ್ತೆ. ಒಂದು ಗಿಡದ ಬೆಳವಣಿಗೆಯ ಹಿಂದಿನ ರಹಸ್ಯ ಸತ್ಯ ಏನು ಅಂತ ಹೇಳಿದ್ರೆ, ತನ್ನ ಸಾಧನೆಯನ್ನು ಸುಗಂಧವನ್ನಾಗಿಸಿ ಜಗತ್ತಿಗೆ ಹರಡೋದು. ಪ್ರತಿಯೊಂದು ವಸ್ತುವಿನಲ್ಲೂ ಇಂಥ ಒಂದು ವೈಶಿಷ್ಟ್ಯ ಇದೆ. ಒಂದು ಸಣ್ಣ ಕಿರುಹಳ್ಳ ಹರಿತಾ ಹೋಗುತ್ತೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ, ಸಾಗರದಲ್ಲಿ ವಿಶ್ರಾಂತರಾಗುವವರೆಗೆ ಹರಿತಾ ಹೋಗ್ತದೆ. ಇಲ್ಲಿ ಹರಿಯುವಾಗ ಗಂಗೆ, ತುಂಗೆ, ಕಾವೇರಿ, ಕೃಷ್ಣೆ. ಪಶ್ಚಿಮದಲ್ಲಿ ಹರಿಯುವಾಗ ನಯಾಗರ, ಥೇಮ್ಸ್, ನೈಲ್, ಅಮೆಜಾನ್. ಸಮುದ್ರ ಸೇರಿದ ಮೇಲೆ ಯಾವುದೂ ಇಲ್ಲ. ಸಮುದ್ರ ಸೇರಿದ್ದು ಅಂತ ಅನ್ನೋದಿದೆಯಲ್ಲ, ಸಮುದ್ರ ಸೇರಿದ್ದು ಸಹ ಸಾಧನೆಯ ಒಂದು ನೆಲೆಯನ್ನು ತಲುಪಿದ ಹಾಗೆ ಅಷ್ಟೇ ಹೊರತು ಸಾಧನೆ ಪರಿಪೂರ್ಣ ಆಗೋದಿಲ್ಲ. ಪರಿಪೂರ್ಣ ಆಗುವಂಥದ್ದು ಯಾವಾಗ ಅಂತ ಹೇಳಿದ್ರೆ, ಆ ಸಮುದ್ರದಿಂದ ಮೇಲೆ ನೀರಾವಿಯಾಗಿ ದಿಗಂತ ವಿಶ್ರಾಂತಗೊಳ್ಳುವಂತಹ ನೀರಿನ ಕಣಗಳಾಗಿ ಸೇರಿ ಹೋಗ್ತದಲ್ಲ, ಅಲ್ಲಿ ಅದಕ್ಕೆ ಪರಿಪೂರ್ಣತೆ. ಇದೆಲ್ಲ ದೈವ ಸೃಷ್ಟಿಯಲ್ಲಿ ನಾವು ನೋಡ್ತಕ್ಕಂತಹ ಒಂದು ಮಾತಿಲ್ಲದ ಮೌನದ ಮಾರ್ಗದರ್ಶನ. ಪ್ರಕೃತಿಯನ್ನು ನೋಡಿ ಕಲಿಯೋದು ಬಹಳ ಇದೆ ಅಂತ ಅನ್ನುವಂಥದ್ದನ್ನು ಆತ್ಮವಿಜ್ಞಾನಿಗಳು ಗಮನಿಸಿದ್ರು. ತಮ್ಮ ಬದುಕನ್ನು ಅರಳಿಸಿಕೊಳ್ಳುವಂಥ ನೆಲೆಯಲ್ಲಿ ಪ್ರತಿಯೊಬ್ಬರೂ ಈ ನೆಲೆಯಲ್ಲಿ ತಮ್ಮ ನೆಲೆಯನ್ನು ನಡೆಸ್ತಾ ಹೋದರು. ನಾರದ ಮಹರ್ಷಿಗಳು ತುಂಬ ವ್ಯಾಪಕವಾದಂಥ ಸಂಪರ್ಕವುಳ್ಳವರು. ತ್ರಿಮೂರ್ತಿಗಳ ಜೊತೆಯಲ್ಲಿ ನಿತ್ಯ ಒಡನಾಟ, ದೇವತೆಗಳ ಜೊತೆಯಲ್ಲಿ ಸಹಜವಾದ ಮಾರ್ಗದರ್ಶಕರವರು. ದೇವತೆಗಳು, ದಾನವರು, ಎಲ್ಲರಿಗೂ ಅವರು ಬೇಕಾದವರು. ಎಲ್ಲರ ಬಳಿಯಲ್ಲಿಯೂ ಅಪ್ರತಿಹತವಾದಂತಹ ಸಂಪರ್ಕ. ನಾರದ ಮಹರ್ಷಿಗಳ ಬಗ್ಗೆ ಗೊತ್ತೇ ಇದೆ ನಿಮಗೆ. ನಾರದ ಮಹರ್ಷಿಗಳಿಗೆ ಇಷ್ಟೆಲ್ಲ ಸಾಧನೆಯ ಮಧ್ಯೆ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇತ್ತು, ನಾನು ಪರಿಪೂರ್ಣವಾಗಿ ಆತ್ಮಜ್ಞಾನವನ್ನು ಪಡೆಯಬೇಕು ಅಂತ. ಎಲ್ಲ ಕಡೆ ಸುತ್ತಾಡುವಂಥ ನಾರದ ಮಹರ್ಷಿಗಳು ಕೊನೆಗೆ ತಮ್ಮ ಗುರುವನ್ನು ಹುಡುಕಿಕೊಂಡು ಸನತ್ ಕುಮಾರರ ಬಳಿ ಬರ್ತಾರೆ. ಸನತ್ ಕುಮಾರರು ಅವರಿಗೆ ಉಪದೇಶ ಮಾಡ್ತಾರೆ. ಸನತ್ ಕುಮಾರರು ಕೇಳ್ತಾರೆ, ಸನತ್ ಕುಮಾರರನ್ನ ನಾರದ ಮುನಿಗಳು ಕೇಳ್ತಾರೆ, ನನಗೆ ಆತ್ಮ ಸಾಧನೆಯ ಪರಿಪೂರ್ಣವಾಗಿರುವಂಥ ದಿವ್ಯಾನುಭವವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನಗೆಲ್ಲವೂ ಗೊತ್ತಿದೆ, ಎಲ್ಲರೊಡನೆಯೂ ಸಂಪರ್ಕ ಇದೆ, ಎಲ್ಲರೂ ನನ್ನನ್ನು ಗೌರವಿಸ್ತಾರೆ, ಆತ್ಮೀಯತೆಯಿಂದ ಅಪ್ಪಿಕೊಳ್ತಾರೆ. ನನಗೇನಾದರೂ ಮನಸ್ಸಿನಲ್ಲಿ ಸಂದೇಹ ಬಂದರೆ ಯಾರನ್ನು ಕೇಳಿದ್ರೂ ಸಹ ನೀವೇ ತಿಳಿದವರು ಅಂತ ಹೇಳಿ ಕೈ ಮುಗಿತಾರೆ. ಹೀಗಾಗಿ
ನಾನು ಬಹಳ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೇನೆ, ನನಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಮಾರ್ಗದರ್ಶಕರಾಗಿ ತಾವು ಉಪದೇಶ ಮಾಡಬೇಕು ಅಂತ ಹೇಳಿ ಸನತ್ ಕುಮಾರರನ್ನು ಕೇಳ್ತಾರೆ. ಸನತ್ ಕುಮಾರರು ಒಂದು ಪ್ರಶ್ನೆ ಮಾಡ್ತಾರೆ, ನಾರದರೆ ಎಲ್ಲಿಂದ ನಿಮಗೆ ಪಾಠ ಶುರು ಮಾಡಬೇಕು ಹೇಳಿ. ಹಿಂದೆ ಮಕ್ಕಳನ್ನು ಶಾಲೆಗೆ ಸೇರಿಸ್ಬೇಕಾದ್ರೆ ಈಗೇನು ಮಾಡ್ತಾರೆ ಅಂದರೆ, 5.5 ವರ್ಷ ಆಗಿದೆಯಾ, ಹಾಗಿದ್ದರೆ ಬಂದು LKGಗೆ ಸೇರಿಸಿ, ಅದಕ್ಕಿಂತ ಕಡಿಮೆ ಇದೆಯಾ ಪ್ರೀ ನರ್ಸರಿಗೆ ಸೇರಿಸಿ ಅಂತ ವಯಸ್ಸಿನ ಮೇಲೆ ನಿರ್ಧಾರ ಮಾಡ್ತಾರೆ. ಇದೇ ಲೆಕ್ಕದಲ್ಲಿ 30 ವರ್ಷಗಳ ಕೆಳಗೆ ವಯಸ್ಸನ್ನು ಕೇಳ್ತಾ ಇರಲಿಲ್ಲ, ಆ ಮಗುವನ್ನು ಮಾತಾಡಿಸ್ತಾ ಇದ್ರು. ಆ ಮಗು ತನ್ನ ತಂದೆ ತಾಯಿಗಳ ವಾತಾವರಣದಲ್ಲಿ ಏನನ್ನ ಕಲ್ತಿದೆ ಅಂತ ಅನ್ನೋದನ್ನು ಗಮನಿಸ್ತಾ ಇದ್ರು. ಹೀಗಾಗಿ ಈ ಮಗು 1ನೇ ಕ್ಲಾಸಿಗೆ ಯೋಗ್ಯ, ಈ ಮಗುಗೆ ಡಬಲ್ ಪ್ರಮೋಷನ್ ಕೊಡಿ, 3ನೇ ಕ್ಲಾಸ್ಗೆ ಹಾಕಿ. ಇಲ್ಲ ಈ ಮಗು 4ನೇ ಕ್ಲಾಸ್ಗೆ ಹೋಗ್ಬೋದು. ಯಾಕೆ ಅಂತ ಹೇಳಿದ್ರೆ ಬೌದ್ಧಿಕವಾದ ಮಟ್ಟದಿಂದ ಯೋಗ್ಯತೆಯನ್ನು ಗುರುತಿಸ್ತಾ ಇದ್ರು. ಈಗ ವಯಸ್ಸೇ ನಮಗೆಲ್ಲದಕ್ಕೂ ಮುಖ್ಯ ಕಾರಣ ಆಗ್ಬಿಟ್ಟಿದೆ. ಒಳಗೇನಿದೆ ಅನ್ನೋದು ಗೊತ್ತಾಗಿಲ್ಲ, ಮೇಲೆ ಪ್ಯಾಕ್ ಬಣ್ಣ ಚೆನ್ನಾಗಿದ್ರೆ ಸಾಕು, ಖರೀದಿ ಮಾಡಿಬಿಡ್ತೇವೆ ನಾವು. ಆದರೆ ಅಂದಿನ ಹಳೆ ಪದ್ಧತಿಯ ಪ್ರಕಾರ ಸನತ್ ಕುಮಾರ್ ಕೇಳಿದ್ರು, ನಾರದರೆ ನಿಮ್ಮ ಅಧ್ಯಯನ ಎಷ್ಟು, ನೀವೇನೇನು ತಿಳ್ಕೊಂಡಿದ್ದೀರಿ ಹೇಳಿ ಅಂತ. ನಾರದ ಮಹರ್ಷಿ ಮಹಾವಿದ್ವಾಂಸ, ಅವನು ಹೇಳಿದ 6 ಶಾಸ್ತ್ರ, 18 ಪುರಾಣ, ಬ್ರಹ್ಮಸೂತ್ರಗಳು, 64 ಕಲೆಗಳು, ವಿದ್ಯೆಗಳು ಎಲ್ಲವೂ ಸಹ ನಾನು 1, 2, 3, 4 ಅಂತ ಹೇಳಿ ಅನಂತ ಶಾಸ್ತ್ರಗಳ ಪಟ್ಟಿಯನ್ನು ಹಾಕಿ ಇಷ್ಟೆಲ್ಲ ನನಗೆ ಕರತಲಾಮಲಕವಾಗಿ ನನಗೆ ಗೊತ್ತು ಅಂತ ಹೇಳಿದ್ರು ನಾರದರು. ಇದನ್ನು ಕೇಳಿ ಸನತ್ ಕುಮಾರರು ಪ್ರಶ್ನೆ ಮಾಡಿದ್ರು, ಉತ್ತರ ಹೇಳಿದ್ರು, ಅಯ್ಯ ನೀನು ಇಷ್ಟೆಲ್ಲ ತಲೆಕಟ್ಟುಗಳನ್ನು ಹೇಳಿದೆ, ಟೈಟಲ್ಗಳನ್ನು ಹೇಳಿದೆ, ಅದರ ಒಳಗಿನದೇನು ಅಂತ ಹೇಳ್ತೀಯ ಅಂತ ಕೇಳಿದ್ರು. ನೋಡಿ, ವಿದ್ಯೆಯನ್ನು ನೋಡುವಂಥ ವಿಧಾನ ನೋಡಿ. ನಾವು ಬಹಳ ಟೈಟಲ್ಗಳನ್ನು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಕರೀತೇವೆ. ಇದು ಲಿಟ್ರೇಚರು, ಇದು ಎಕಾನಮಿ, ಇದು ರಾಜ್ಯಶಾಸ್ತ್ರ, ಇದು ಸಮಾಜಶಾಸ್ತ್ರ, ಇದು ವಿಜ್ಞಾನಶಾಸ್ತ್ರ, ಇದು ರಸಾಯನಶಾಸ್ತ್ರ, ಇದು ಸಾಹಿತ್ಯಶಾಸ್ತ್ರ, ಇದು ವಿಜ್ಞಾನಶಾಸ್ತ್ರ. ಎಷ್ಟು ಲೆಕ್ಕದಲ್ಲಿ, ಅದರಲ್ಲೂ ಸಹ ಭೌತ ವಿಜ್ಞಾನ, ಖಗೋಳ ವಿಜ್ಞಾನ, ಇನ್ನೂ ವಿಶೇಷವಾಗಿ ಆತ್ಮವಿಜ್ಞಾನ, ಎಷ್ಟು ಹೆಸರಿಟ್ಕೊಂಡು ಹೋಗಿದ್ದೇವೆ ನಾವು. ಇಷ್ಟೆಲ್ಲ ಹೆಸರುಗಳನ್ನು ಹೇಳಿ 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 ಎಷ್ಟೊಂದು ವಿಭಾಗಗಳು ನಮ್ಮಲ್ಲಿ, ಎಷ್ಟನ್ನು ಕಲಿಬೇಕು ನಾವು. ಇದನ್ನೆಲ್ಲ ಹೇಳ್ತಾ 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 ಇಷ್ಟು ವ್ಯವಸ್ಥೆಗಳಲ್ಲಿ ಎಲ್ಲವನ್ನೂ ಎಲ್ಲರೂ ಕಲೀಲಿಕ್ಕಾಗೋದಿಲ್ಲ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಭಾಗವನ್ನು ಹಿಡ್ಕೊಂಡು ಹೋಗೋಣ ಅಂತ. ಇದು ವಾಸ್ತವತೆನಾ ಅಂತ ಹೇಳಿ ಯಾರು ಯೋಚನೆ ಮಾಡೋದಿಲ್ಲ. ನಮ್ಮ ಫ್ಯಾಕ್ಟ್ರಿಗಳು ಹಾಗೆ ತಾನೇ ನಡೆಯೋದು. ಫಿಟ್ಟರ್ಗೆ ಟರ್ನರ್ ಕೆಲಸ ಗೊತ್ತಿಲ್ಲ, ಟರ್ನರ್ಗೆ ಫಿಟ್ಟರ್ ಕೆಲಸ ಗೊತ್ತಿಲ್ಲ, ಅವನಿಗೆ ಪ್ಯಾಕಿಂಗ್ ಗೊತ್ತಿಲ್ಲ, ಅವನಿಗೆ ಇನ್ನೊಂದು ಗೊತ್ತಿಲ್ಲ. ನಮ್ಮ ಮನೆಯಲ್ಲೂ ಹಾಗೆ ಆದರೆ ಹೇಗಿರುತ್ತೆ? ಒಗ್ಗರಣೆ ಮಾಡಿದವ್ರಿಗೆ ಅನ್ನ ಬೇಯಿಸ್ಲಿಕ್ಕೆ ಬರೋಲ್ಲ, ಅನ್ನ ಮಾಡಿದವ್ರಿಗೆ ಚಪಾತಿ ಮಾಡ್ಲಿಕ್ಕೆ ಬರೋಲ್ಲ, ಚಪಾತಿ ಮಾಡಿದವ್ರಿಗೆ ತರಕಾರಿ ಉತ್ತರಿಸ್ಲಿಕ್ಕೆ ಬರೋಲ್ಲ. ಅಂದರೆ ಹೇಗೆ? ಎಷ್ಟು ಜನ ಬೇಕು ನಮ್ಮ ಮನೇಲಿ ಅಡುಗೆ ಮಾಡಲಿಕ್ಕೆ? ಎಲ್ಲವನ್ನು ವಿಭಾಗ ಮಾಡಿ ನೋಡುವಂಥ ಸ್ವಭಾವ ನೋಡಿ. 30 ವರ್ಷಗಳ ಹಿಂದೆ ಒಬ್ಬ ಕಾಂಪೌಂಡ್ರು ಅಥವಾ ಒಬ್ಬ ಡಾಕ್ಟರ್ ಇದ್ರೆ, LMP ಡಾಕ್ಟ್ರು ಅಥವಾ MBBS ಡಾಕ್ಟರ್ ಇದ್ದುಬಿಟ್ರೆ, ಅವನು ತಲೆಯಿಂದ ಕಾಲಿನವರೆಗೆ ಎಲ್ಲ ಕಾಯಿಲೆಗಳನ್ನು ನೋಡ್ತಾ ಇದ್ದ. ಎಕ್ಸೆಪ್ಟ್ ಆಪರೇಷನ್, ಇನ್ನೆಲ್ಲವನ್ನೂ ನೋಡ್ತಾ ಇದ್ದ. ಈಗ ಹಾಗಲ್ಲ. ಈಗ ಹೋದರೆ ನಾನು ಕಣ್ಣಿನ ಡಾಕ್ಟ್ರು, ಅದಕ್ಕೋಸ್ಕರ ನೀವು ಮೂಗಿನ ಡಾಕ್ಟ್ರು ಬೇರೆ, ನೆಗಡಿ ಅಲ್ಲಿ ಹೋಗಿ ಅಂತಾರೆ. ಅಲ್ಲಿ ಹೋದರೆ ENT ಸ್ಪೆಷಲಿಸ್ಟ್ಗಳು, ನಾವು ಬರೀ ಇಷ್ಟಕ್ಕೆ ಮಾತ್ರ, ಪಕ್ಕದ ಲೆಕ್ಕದಲ್ಲಿ ಗೊತ್ತಿಲ್ಲ, ಇನ್ನೊಂದು ಕಡೆ ಹೋಗಿ ಅಂತಾರೆ. ಶರೀರದಲ್ಲಿ ಎಷ್ಟು ಅವಯವಗಳಿವೆ ಅಷ್ಟು ಭಾಗ ಮಾಡಿಕೊಂಡು ಕೂತಿದ್ದೇವೆ. ಈ ವಿಭಜನೆ ಇದೆಯಲ್ಲ, ಈ ವಿಭಜನೆಗಳು ಶಾಸ್ತ್ರಗಳಲ್ಲಿಯೂ ಬಂದವು, ಸಂಸಾರದಲ್ಲಿಯೂ ಬಂದವು, ವ್ಯವಸ್ಥೆಯಲ್ಲಿಯೂ ಬಂದವು. ಎಲ್ಲವೂ ಛಿದ್ರ ವಿಚ್ಛಿದ್ರವಾಗ್ತಾ ಹೋಯ್ತಿದ್ದು. ಮನುಷ್ಯನ ನೆಲೆಯಲ್ಲಿಯೂ ಇದು ಪರಿಣಾಮ ಆಯಿತು. ಹೀಗಾಗಿ ನಾವು ತಲೆಕಟ್ಟುಗಳಿಗೆ ಜೋತು ಬಿದ್ದುವೆ ಆಗಲಿ, ಅದರಲ್ಲಿರ್ತಕ್ಕಂಥ ಅಂತಃಸತ್ವವನ್ನು ನಾವು ಗಮನಿಸಲಿಕ್ಕೆ ಹೋಗಲೇ ಇಲ್ಲ. ನಾವು
ಪರಿಣಾಮ ಏನಾಯಿತು? ಬ್ರಹ್ಮಸೂತ್ರಗಳನ್ನು ವ್ಯಾಖ್ಯಾನ ಮಾಡಿದ್ವಿ, ವಿಭಜನೆ ಮಾಡಿದ್ವಿ, ಚೌಕಟ್ಟನ್ನು ಬದಲಾವಣೆ ಮಾಡಿಕೊಂಡ್ವಿ. ಇದು ದ್ವೈತ ಅಂದ್ವಿ, ಇದು ಅದ್ವೈತ ಅಂದ್ವಿ, ಇದು ವಿಶಿಷ್ಟಾದ್ವೈತ ಅಂದ್ವಿ, ಇದು ಬ್ರಹ್ಮಾದ್ವೈತ ಅಂದ್ವಿ, ಇದು ಕೇವಲಾದ್ವೈತ ಅಂದ್ವಿ. ಏನಿದೆಲ್ಲ? ಎಷ್ಟು ಚೂರುಗಳು, ಎಷ್ಟು ವ್ಯವಸ್ಥೆಗಳು, ಯಾವ ರೀತಿ ನೀವು ಮಾಡ್ತಾ ಹೋಗ್ತಾ ಇದ್ದೀರಿ? ಅದರಲ್ಲಿ ಏನೇ ಒಂದು ಸ್ಪೆಷಾಲಿಟಿ, ಯಾವ ನೆಲೆಯಲ್ಲಿ ಎಲ್ಲವನ್ನೂ ಜೋಡಿಸುವಂತಹ ಭಗವಂತನ ಅಂತಃಸತ್ವವನ್ನು ವಿಭಜಿಸಿ ನೋಡುವಂತಹ ವಿಧಾನ ವೈಜ್ಞಾನಿಕವಾದ ಅಧ್ಯಯನ ಅನ್ನುವ ನೆಲೆಯಲ್ಲಿ ಸಂಪೂರ್ಣವಾಗಿ ದಾರಿ ತಪ್ಪಿಸುವಾಗ ಪರಿಣಾಮ ಏನಾಗ್ತದೆ? ವಿಜ್ಞಾನ ಒಂದು ವಸ್ತುವಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತದೆ. ವಿಜ್ಞಾನಕ್ಕೂ ಆತ್ಮಜ್ಞಾನಕ್ಕೂ ಇರೋ ವ್ಯತ್ಯಾಸ ನೋಡಿ. ಒಂದು ವಿಜ್ಞಾನ ಅದರ ಕೈಯಲ್ಲಿ ಯಾವುದಾದ್ರೂ ಒಂದು ತರಕಾರಿ, ಒಂದು ಸೊಪ್ಪು, ಒಂದು ಹಣ್ಣು ಕೊಟ್ಟುಬಿಟ್ಟು ಇದರಲ್ಲಿ ಏನಿದೆ ನೋಡು ಅಂತ ಹೇಳಿದ್ರೆ ಅವನದನ್ನು ವಿಭಜನೆ ಮಾಡಿ ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಇದರಲ್ಲಿ ಪೊಟ್ಯಾಷ್ ಅಂಶ ಇಷ್ಟಿದೆ, ಇದರಲ್ಲಿ ಬಿ ವಿಟಮಿನ್ ಸತ್ವ ಇಷ್ಟಿದೆ, ಇಷ್ಟಿಷ್ಟು ಸತ್ವಗಳಿವೆ ಅಂತ ಹೇಳಿ ಎಲ್ಲ ಸಂಪೂರ್ಣವಾಗಿ ಕ್ಯಾಲ್ಕುಲೇಷನ್ ಹಾಕಿ ನಿಮ್ಮ ಕೈಗೆ ಕೊಟ್ಬಿಡ್ತಾನೆ. ಆಯ್ತಪ್ಪ, ಇಷ್ಟೆಲ್ಲ ಇದೆ ಅಂತ ಗೊತ್ತಾಯಿತು, ನಾನು ಕೊಟ್ಟ ಪದಾರ್ಥವನ್ನು ವಾಪಸ್ ಕೊಡು ಅಂತ ಕೇಳಿದ್ರೆ ಅದು ತಿನ್ನುವ ಯೋಗ್ಯತೆ ಇರುತ್ತಾಗ ಅದಕ್ಕೆ ಆ್ಯಸಿಡ್ ಹಾಕಿ ಯಾರದು ವ್ಯವಸ್ಥೆ ಮಾಡಿ ಕುಲುಗೆಡಿಸ್ಬಿಟ್ಟಿರ್ತಾರೆ. ಹಾಗಾದರೆ ಒಂದು ವಸ್ತುವನ್ನು ವಿನಾಶ ಮಾಡಿ ಅದರ ಯೋಗ್ಯತೆ ತಿಳಿಯುವಂತಹ ವಿಜ್ಞಾನ. ಆದರೆ ಆತ್ಮಜ್ಞಾನ ಆ ರೀತಿ ಅಲ್ಲ. ವಸ್ತುವನ್ನು ಇಡಿಯಾಗಿ ವಿಶ್ಲೇಷಿಸಿ ಅದರ ಅಂತಃಸತ್ವವನ್ನು ತಿಳಿಯುವಂತಹ ವ್ಯವಸ್ಥೆ ನೋಡಿ. ಇದು ಸೂಕ್ಷ್ಮವಾಗಿ ಇದನ್ನು ನಾವು ಗಮನಿಸೋಣ. ಬಹಳ ಹಿಂದೆ ಒಬ್ಬ ಆತ್ಮಜ್ಞಾನಿ ಋಷಿ ವಿಶ್ವದ ಜೊತೆಯಲ್ಲಿ ತನ್ನ ಮನಸ್ಥಿತಿಯನ್ನು ಸಮಶ್ರುತಿಗೊಳಿಸ್ಕೊಂಡ, ಟ್ಯೂನಪ್ ಮಾಡಿಕೊಂಡ. ಇಡೀ ಪ್ರಪಂಚದ ಆಳ ಅಗಲ ಎಲ್ಲವೂ ಸಹ ಈತನ ಕಣ್ಣು ಮುಂದೆ ಸಹಜವಾಗಿ ಮೂಡಿ ಬಂತು. ಸಂಪೂರ್ಣವಾಗಿ ಅದನ್ನು ಅರಗಿಸ್ಕೊಂಡ. ಏನಿದೆ ಈ ಪ್ರಪಂಚದಲ್ಲಿ ಅಂತ ಅನ್ನೋದು ಪ್ರಶ್ನೆ ಕೇಳಿದಾಗ ಶಿಷ್ಯನಿಗೆ ಹೇಳ್ದ, ಯಥಾ ಪಿಂಡಾಂಡೆ ತಥಾ ಬ್ರಹ್ಮಾಂಡೆ ಅಂತ. ಪಿಂಡಾಂಡದಲ್ಲಿ ಏನಿದೆಯೋ ಅದೇ ಕಣೆಯ ಬ್ರಹ್ಮಾಂಡದಲ್ಲಿರೋದು ಅಂತ. ಹಾಗಾದರೆ ನೋಡ್ಲಿಕ್ಕೆ ಏನಾಗಬೇಕು? ಎರಡು ಪ್ರದಕ್ಷಿಣೆ ಇದೆ, ಎರಡು ವ್ಯವಸ್ಥೆ ಇದೆ. ಒಂದು ಎರಡು ಮಾರ್ಗ ಇದೆ, ಒಂದು ಗಣೇಶ ಮಾರ್ಗ, ಇನ್ನೊಂದು ಷಣ್ಮುಖ ಮಾರ್ಗ. ಯಾವ ಮಾರ್ಗದಲ್ಲಿ ಹೋಗ್ತೀರಿ ನೀವು? ಷಣ್ಮುಖ ಮಾರ್ಗ ಇದೆಯಲ್ಲ, ಇದು ವಿಜ್ಞಾನಿಗಳ ಮಾರ್ಗ. ಗಣೇಶ ಮಾರ್ಗ ಇದೆಯಲ್ಲ, ಇದು ಅಂತರ್ಮುಖಿ ಮಾರ್ಗ. ಆತ್ಮಜ್ಞಾನಿಗಳು ಅಂತರ್ಮುಖಿಗಳಾಗಿ ತಲೆಕಟ್ಟುಗಳಿಂದ ಹೊರಬಂದು ಅದರ ಸಂಪೂರ್ಣವಾಗಿರುವಂಥ ವ್ಯವಸ್ಥೆಯನ್ನು ಸ್ವೀಕಾರ ಮಾಡಿಬಿಟ್ರು. ಇದನ್ನೇ ಸನತ್ ಕುಮಾರ ಮುನಿಗಳು ಹೇಳಿದ್ದು. ಅಪ್ಪ, ಇಷ್ಟೆಲ್ಲ ತಲೆಕಟ್ಟುಗಳು ಹೇಳಿದೆ, ಇದರೊಳಗಿರುವಂಥ ಅನುಭವ ಎಷ್ಟು? ಈ ಅನುಭವದ ಏಕದೇಶವನ್ನು ತೆಗೆದುಕೊಂಡು ಅದರಲ್ಲಿ ಸಮಷ್ಟಿಯ ಅನುಭವವನ್ನು ತುಂಬಿಸುವಂತಹ ವಿಧಾನ ನೋಡು. ಒಂದು ಪ್ರಶ್ನೆ ಹೇಳು, ನಾವೇ ನೋಡೋಣ. ನಮ್ಮಲ್ಲಿ 1000 ಪುಸ್ತಕಗಳಿವೆ. ಇಂಗ್ಲಿಷ್ ಭಾಷೆಯಲ್ಲಿ ಅಂತಲೇ ಇಟ್ಟುಕೊಳ್ಳೋಣ, ಯಾಕೆಂದರೆ ನಾವೆಲ್ಲ ಅದೇ ಮಾಧ್ಯಮದವರು ಓದುವಾಗ. ಇಂಗ್ಲಿಷ್ ಭಾಷೆಯಲ್ಲಿ ಪೊಯಿಟ್ರಿ ಇದೆ, ಪ್ರೋಸ್ ಇದೆ, ವಿಜ್ಞಾನ ಇದೆ, ಸಂಗೀತ ಇದೆ, ಲಿಟ್ರೇಚರ್ ಇದೆ, ಎಲ್ಲ ಇದೆ. ಇವೆಲ್ಲವೂ ಸಹ ವೈವಿಧ್ಯಮಯವಾಗಿ ಸ್ವಂತಿಕೆಯಿಂದ ನಿರ್ಮಾಣಗೊಂಡಿದೆ, ಹೌದೋ ಅಲ್ವೋ? ಅದನ್ನು ಲಿಪೀಕರಣಗೊಳಿಸಲಿಕ್ಕೆ ಉಪಯೋಗಿಸಿದಂಥ ಅಕ್ಷರಗಳೆಷ್ಟು? 26. ಪುಸ್ತಕಗಳೆಷ್ಟು? ವೈವಿಧ್ಯತೆ ಎಷ್ಟು? ಹಾಗಾದರೆ 26 ಅಕ್ಷರ ಕಲ್ತ್ಬಿಟ್ರೆ ಅವನ್ನೆಲ್ಲ ಕಲ್ತಾಗಲ್ವಾ? ಹೌದು, ಆತ್ಮತೃಪ್ತಿಯನ್ನು ಅದು ಕೊಡುತ್ತೆ. ನೀವೊಂದು ಕೆಲಸ ಮಾಡಿ, ಆಗ್ತಾನೆ ಅಕ್ಷರ ಕಲ್ತಿರುವಂಥ ಮಗುವನ್ನು ಪಕ್ಕದಲ್ಲಿ ಕುಳ್ಳಿರಿಸ್ಕೊಂಡು ಆತನ ಕೈಗೆ ಆಕ್ಸ್ಫರ್ಡ್ ಡಿಕ್ಷನರಿ ಕೊಡಿ. ಮಗು ಓದು ಅಂತ ಹೇಳಿ, ಓದ್ಲಿಕ್ಕೆ ಬರುತ್ತಾ ಅಂದರೆ ಓಹೋ ಅನ್ನತ್ತದು. ಅದು ಹೇಳುತ್ತೆ, ಒಂದೊಂದು ಅಕ್ಷರ ಗುರುತಿಸ್ತದೆ. ಇದು ಓ, ಇದು ಎಕ್ಸ್, ಇದು ಎ, ಇದು ಬಿ. ಓದುತ್ತಲ್ಲ. ನಾನು ಓದಬಲ್ಲೆ ಎನ್ನುವ ಆತ್ಮವಿಶ್ವಾಸ ಕೊಡುವಂಥದ್ದು ಯಾವುದು? ಅಕ್ಷರ. ಅಕ್ಷರ ಅನ್ನೋ ಶಬ್ದ ಇದೆಯಲ್ಲ ನಮ್ಮ ಭಾಷೆಯಲ್ಲಿ,
ಇಂಗ್ಲಿಷ್ನ ಆಲ್ಫಬೆಟ್ಸ್ ಅನ್ನೋದಕ್ಕಿಂತಲೂ ಬಹಳ ವಿಶೇಷವಾದದ್ದು, ಇದನ್ನು ತಿಳ್ಕೊಳ್ಳಿ. ಅಕ್ಷರ ಅಂತ ಅನ್ನೋದಕ್ಕೆ ಅರ್ಥ ಏನು? ನಾಶವಿಲ್ಲದ್ದು ಅಂತ. ನಾಶವೇ ಇಲ್ಲದೆ ಇರುವಂತಹದ್ದನ್ನ ಅಕ್ಷರ ಅಂತ ಕರೀತಾರೆ. ಕ್ಷರ ಅಂದ್ರೆ ನಾಶ, ಅಕ್ಷರ ಅಂದ್ರೆ ನಾಶವಿಲ್ಲದ್ದು. ನಾಶವಿಲ್ಲದ್ದು ಅಂತ ಅನ್ನುವಂಥ ನೆಲೆ ಬಂದಾಗ ಅಕ್ಷರ ಯಾವತ್ತೂ ನಾಶವಾಗೋದೇ ಇಲ್ಲ. ಇದನ್ನ ನಾವು ಸಹಜವಾಗಿ ತಿಳ್ಕೊಳ್ಬೇಕು. ಅಕ್ಷರ ವೈವಿಧ್ಯಮಯ ವ್ಯವಸ್ಥೆಯಲ್ಲಿ ಬಳಸಲ್ಪಡುತ್ತದೆ. ನಮ್ಮ ಬದುಕಿಗೆ ಬೇಕಾಗುವಂಥ ಎಲ್ಲವನ್ನೂ ತಂದು ಕೊಡುತ್ತದೆ ಅಕ್ಷರ. ಎಲ್ಲಕ್ಕೂ ಪ್ರೇರಕ ಆಗತ್ತೆ, ಎಲ್ಲಕ್ಕೂ ಪೋಷಕ ಆಗತ್ತೆ. ಆದರೆ ತಾನು ಹಿನ್ನೆಲೆಯಲ್ಲಿ ನಿಂತು ಎಲ್ಲಕ್ಕೂ ಬೆನ್ನೆಲುಬಾಗಿ ಮಾರ್ಗದರ್ಶನ ಮಾಡುತ್ತದೆ. ಅಕ್ಷರದಿಂದ ನಾವು ಎಲ್ಲವನ್ನೂ ಓದ್ತೇವೆ. ಓದುವುದರ ಆರಂಭ ಎಲ್ಲಿಂದ? ಅಕ್ಷರದಿಂದ. ಆ ಅಕ್ಷರ ಹೇಗಿರುತ್ತೆ ಅಂದರೆ ನಮ್ಮ ಅಮ್ಮ ಇದ್ದ ಹಾಗೆ. ನಡೆಯುವ ಮೊದಲನೇ ಹೆಜ್ಜೆಯಿಂದ ಹಿಡಿದು ಓಡುವ ಹುಡುಗನಾಗುವವರೆಗೆ ಕೈ ಹಿಡಿದು ನಡೆಸಿ ಅವನನ್ನ ಬೆನ್ನತ್ತಿ ಬಾಯಿಗೆ ತುತ್ತು ಕೊಟ್ಟು ಸಕಾಲಕ್ಕೆ ಊಟ ಕೊಟ್ಟು ಪ್ರೇರಣೆ ಕೊಟ್ಟು ಪೋಷಣೆ ಕೊಟ್ಟು ಬೆಳೆಸ್ತಕ್ಕಂಥ ತಾಯಿ ನಮ್ಮ ಬದುಕಿನ ಅಕ್ಷರ. ಅಕ್ಷರಕ್ಕೆ ಏನು ಮಹಾ ಬರೀ ಅಕ್ಷರ. ನಾನು PhD ಹೋಲ್ಡರ್, ಹೌದಲ್ವಾ? ಬಹಳ ಸಂತೋಷಪ್ಪ. ನೀನು ಓದಿದ್ದೀಯಲ್ಲ, ನೀನು ಮಾಸ್ಟರ್ ಡಿಗ್ರಿ ಮಾಡಿದ್ದೀಯಾ, ನೀನೇ ಬೇಕಾದಷ್ಟು ಪುಸ್ತಕಗಳನ್ನು ಬರೆದಿದ್ದೀಯಾ, ಅದಕ್ಕೆ ನೋಬೆಲ್ ಪ್ರಶಸ್ತಿನೂ ಸಿಕ್ಕಿದೆ. ಬೇಡ, ನಾಟಕ ಅಕಾಡೆಮಿ ಪ್ರಶಸ್ತಿ ಅಂತೂ ಸಿಕ್ಬಿಟ್ಟಿದೆ. ಬೂಕರ್ ಪ್ರಶಸ್ತಿ ಸಿಗುತ್ತೋ ಇಲ್ವೋ? ಅದೆಲ್ಲ ನೀನೇ ತಾನೇ ಬರೆದಿರೋದು? ಹೌದು, ನಾನೇ ಬರೆದಿರೋದು. ಹಾಗಾದರೆ ಒಂದು ಕೆಲಸ ಮಾಡು. ನೀನು ಬರೆದ ಪುಸ್ತಕದಲ್ಲಿ, ಸಾವಿರಾರು ಜನ ಮೆಚ್ಚಿಕೊಂಡ ಪುಸ್ತಕದಲ್ಲಿ ಮೊದಲನೇ ಪ್ಯಾರ ಏನು ಬರೆದಿದ್ದೀಯಾ ಅಂತ ಅದನ್ನು ರೀಪ್ರೊಡ್ಯೂಸ್ ಮಾಡಿಕೊಡ್ತೀಯಾ? ನೀವೇ ಬರೆದ ಪುಸ್ತಕ ಮಾಡಕ್ಕೆ ಸಾಧ್ಯವಾ? ಬೇಡ, ನೀವೇ ಫೈನಲ್ ಡಿಗ್ರಿ ಪರೀಕ್ಷೆ ಬರೆದಿದ್ದೀರಿ, ಫೈನಲ್ ಎಕ್ಸಾಮಿನೇಷನ್ನಲ್ಲಿ ರ್ಯಾಂಕ್ ತಗೊಂಡಿದ್ದೀರಿ, ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದೀರಿ. ಆ ಆನ್ಸರ್ ಕೊನೆಯದಾಗಿ ನಿಮ್ಮ ಬದುಕಿನಲ್ಲಿ ಎದುರಿಸಿದಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ಪ್ರಶ್ನೆ ಮೊದಲಿತ್ತು ಅಂತ ಜ್ಞಾಪಕ ಇದೆಯಾ? ಏನು ಉತ್ತರ ಬರೆದ್ರಿ ಅನ್ನೋದು ಗೊತ್ತಿದೆಯಾ? ಮತ್ತೆ ನೀವು ಉತ್ತರ ಬರೆದಿದ್ದೂ ಗೊತ್ತಿಲ್ಲ, ಕ್ವಶನ್ನೂ ಗೊತ್ತಿಲ್ಲ, ಮತ್ತೆ ಹಾಗಿದ್ದ ಮೇಲೆ ನೀವು ಓದಿದ್ದೀರಿ ಅನ್ನೋದಕ್ಕೆ ಏನು ಗ್ಯಾರಂಟಿ? ನಾನು ಬೂಕರ್ ಪ್ರಶಸ್ತಿ ವಿಜೇತ, ಹೌದು ಸರಿ, ನೀನು ಏನು ಮೊದಲು ಪ್ಯಾರ ಬರೆದಿದ್ದೀಯಾ ಅದನ್ನು ಮತ್ತೆ ಇನ್ನೊಂದು ಸಾರಿ ರೀಪ್ರೊಡ್ಯೂಸ್ ಮಾಡು ಅಂದರೆ ಮಾಡ್ಲಿಕ್ಕೆ ಆಗೋಲ್ಲ. ನೀನೇ ಬರೆದಿದ್ದೀಯಾ ಅನ್ನೋದಕ್ಕೆ ಏನು ಗ್ಯಾರಂಟಿ? ಆದರೆ ನೀನು ಪ್ರೀ ನರ್ಸರಿಯಲ್ಲಿ ಕಲ್ತಿರೋ ಅಕ್ಷರ ಮರ್ತಿದೀಯಾ? ಯಾಕೆ ಮರ್ತಿಲ್ಲ? ಯಾಕೆ ಮರ್ತಿಲ್ಲ ಅಂದರೆ ಅದು ಅಕ್ಷರ ನಾಶವಿಲ್ಲದ್ದದು. ಅದು ಯಾವತ್ತೂ ನಿಮ್ಮ ತಲೆಯಲ್ಲಿರ್ತದೆ. ಅದೇನು ಮಾಡುತ್ತೆ ಅಂತ ಹೇಳಿದ್ರೆ, ಎಲ್ಲದರ ಹೂರಣವನ್ನು ನಿಮಗೆ ತಿನ್ನಿಸಿ ನಿಮ್ಮನ್ನ ಸಂಪುಷ್ಟನನ್ನಾಗಿ ಮಾಡಿ ಹಿಂದೆ ನಿಲ್ಲುತ್ತೆ. ಹೇಗೆ ಒತ್ತಿಗೆ ಊಟ ಕೊಡಿಸಿ ಅಮ್ಮ ಒಬ್ಬ ದೊಡ್ಡ ಒಲಿಂಪಿಕ್ ಚಾಂಪಿಯನ್ ಅನ್ನ ಸೃಷ್ಟಿ ಮಾಡ್ತಾಳೆ, ಆಕೆ ಹಿನ್ನೆಲೆಯಲ್ಲಿರ್ತಾಳೆ. ಹಾಗೆ ಅಕ್ಷರ ಇದೆಯಲ್ಲ, ಯಾವತ್ತೂ ನಮ್ಮ ಕಾಲಿಗೆ ತೊಡರಾಗೋದಿಲ್ಲ, ಅದು ನಮಗೆ ಪೋಷಕವಾಗಿರ್ತದೆ. ಈ ಪೋಷಕವಾಗುವಂಥ ಈ ಅಂಶ ಇದೆಯಲ್ಲ, ಇದು ಯಾವುದು ಅಂತ ತಿಳಿದೇ ಇದ್ದರೆ ನಾವು ಎಷ್ಟು ಸಾವಿರ ಪುಸ್ತಕ ಓದಿದ್ರೂ ಏನೂ ಪ್ರಯೋಜನ ಇಲ್ಲ. ಇದನ್ನೇ ನಾರದ ಮಹರ್ಷಿಗಳಿಗೆ ಹೇಳಿದ್ದವರು, ಬರೀ ತಲೆಕಟ್ಟುಗಳು ಹೇಳ್ತಾ ಇದ್ದೀಯಪ್ಪ, ಅದರೊಳಗಿನ ಹೂರ್ಣ ಯಾವುದು ಗೊತ್ತಾ ಅಂತ. ಹಾಗಾದರೆ ಈ ಅಂತರ್ನಿರೀಕ್ಷಣೆಯನ್ನು ನಾವು ಮಾಡಿಕೊಳ್ಬೇಕು. ಹೌದು ಗುರುಗಳೇ, ನೀವು ಹೇಳಿದ್ದು ಸರಿ, ಆದರೆ ನನ್ನ ಮನಸ್ಸು ಒಂದು ವಿಷಯದ ಮೇಲೆ ಖಚಿತವಾಗಿ ನಿಲ್ತಾ ಇಲ್ವಲ್ಲ, ಏನು ಕಾರಣ? ಯಾವ ದಾರಿಯಲ್ಲಿ ನಾವು ಹೋಗಬೇಕು, ಯಾವ ವ್ಯವಸ್ಥೆಯಲ್ಲಿ ಹೋಗಬೇಕು?
ಈ ಏಕತೆಯ ಸ್ಫೂರ್ತಿಯನ್ನು ಪುಷ್ಟೀಕರಿಸಿಕೊಳ್ಳೋದು ಹೇಗೆ, ಬೆಳೆಸ್ಕೊಳ್ಳೋದು ಹೇಗೆ ಅಂತ ಹೇಳಿ ಪುಸ್ತಕ ಬಿಡುಗಡೆ ಮಾಡಿದೆ. ಈಗ ಶಿವಾನಂದಜಿ ಮಹಾರಾಜರವರ ಒಂದು ವಿಶೇಷವಾಗಿರುವಂಥ ತಾಯ ಹೃದಯದ ಮಮತೆಯ ಹಾಲಿನ ಒಂದು ಹನಿಗಳು ಇದರಲ್ಲಿವೆ. ಬುದ್ಧಿಯಿಂದ ಓದಬೇಡಿ, ಇದನ್ನು ನೇರವಾಗಿ ಭಾವಕ್ಕೆ ತಂದುಕೊಳ್ಳಿ, ಅದು ನಿಮಗೆ ಬೆಳಕಾಗ್ಬಿಡುತ್ತೆ. ಹೇಗೆ ನಾವು ಧ್ಯಾನ ಮಾಡಬೇಕು, ಹೇಗೆ ವ್ಯವಸ್ಥೆ ಮಾಡಬೇಕು, ಬದುಕಿನಲ್ಲಿ ಇದರ ಹೊಂದಾಣಿಕೆ ಹೇಗೆ ಅಂತ ಹೇಳಿ ನಾರದ ಮಹರ್ಷಿಗಳು ಕೇಳಿದ್ರು ಸನತ್ ಕುಮಾರರನ್ನು. ಸನತ್ ಕುಮಾರರು 2 ಮಾತು ಹೇಳ್ತಾರೆ. ಉಪನಿಷತ್ನಲ್ಲಿ ಬರುವಂಥ ಈ ಕಥೆ ಅಲ್ಲ, ಮಾತಿನ ವೈಶಿಷ್ಟ್ಯ ನೋಡಿ. ಧ್ಯಾಯತೀವ ಪೃಥಿವೀ ಅಂತ ಮೊದಲನೇ ಮಾತು ಹೇಳ್ತಾರೆ. ಧ್ಯಾಯತೀವ ದ್ಯೌಹು. ಹೇಗೆ ಧ್ಯಾನ ಮಾಡಬೇಕಪ್ಪ ನೀನು? ಭೂಮಿ ಹೇಗೆ ಧ್ಯಾನ ಮಾಡುತ್ತೋ ಹಾಗೆ ಮಾಡು. ಆಕಾಶ ಹೇಗೆ ಧ್ಯಾನ ಮಾಡುತ್ತೋ ಹಾಗೆ ಮಾಡು. ವಾಯು ಹೇಗೆ ಧ್ಯಾನ ಮಾಡುತ್ತದೋ ಹಾಗೆ ಮಾಡು. ಪಂಚಭೂತಗಳು ಹೇಗೆ ಧ್ಯಾನ ಮಾಡ್ತವೋ ಅದನ್ನು ಅವುಗಳಿಂದ ಕಲ್ತ್ಕೋ ಅಂತ ನಿರಂತರವಾಗಿ ನಮ್ಮ ಗುರು ನಮ್ಮ ಜೊತೆಯಲ್ಲೇ ಇದ್ದಾನೆ ಪಂಚಭೂತಗಳ ರೂಪದಲ್ಲಿ. ಭೂಮಿ ಹಾಗೆ ಆಧಾರ. ನಮ್ಮ ಬೋಧನೆಗೆ, ಚಿಂತನೆಗೆ, ಅಸ್ತಿತ್ವಕ್ಕೆ ನೆಲೆ ಕೊಟ್ಟದ್ದು ಯಾವುದು? ಈ ಭೂಮಿ. ನಮ್ಮೆಲ್ಲ ಅವಾಂತರಗಳನ್ನು, ಅಜ್ಞಾನವನ್ನು, ಅವಿವೇಕವನ್ನು ಎಲ್ಲವನ್ನೂ ಸಹನೆಯಿಂದ ತಡೆದುಕೊಳ್ಳುವಂಥ ಲೆಕ್ಕಾಚಾರದಲ್ಲಿ ಭೂಮಿಗಿಂತ ತಾಳ್ಮೆ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಆದರೆ ಭೂಮಿ ಪಾಠನೂ ಹೇಳುತ್ತೆ ಅಂತ ಅನ್ನೋದಕ್ಕೆ ಇತ್ತೀಚೆಗೆ ಗೊತ್ತಾಗಿದೆ ನಿಮಗೆ. ನಾವು ಮಾಡಿದ್ದನ್ನೆಲ್ಲ ಸಹಿಸೋದಿಲ್ಲ, ತಪ್ಪನ್ನು ಒಪ್ಪೋದಿಲ್ಲ ಭೂಮಿ ಎಚ್ಚರ ಅಂತ ಅನ್ನುವಂಥದ್ದು. ಹೌದು. ಹಾಗಾದರೆ ಈ ಭೂಮಿ ಯಾವ ರೀತಿ ಧ್ಯಾನ ಮಾಡ್ತಿದೆ? ಭೂಮಿ ನಿರಂತರವಾಗಿ ಸ್ತಬ್ಧವಾದ ನೆಲೆಯಲ್ಲಿ ನಮಗೆ ಗೋಚರ ಆಗ್ತಾ ಇದೆ. ಭೂಮಿಯ ಮೇಲೆ ತುಂಬಿಟ್ಟ ಒಂದು ಪಾತ್ರೆಯ ನೀರು ಸಹ ಅಲ್ಲಾಡೋದಿಲ್ಲ, ಒಂದು ಎಲೆನೂ ಅಲ್ಲಾಡೋದಿಲ್ಲ, ಅಷ್ಟು ಸ್ತಬ್ಧತೆ ಇದೆ. ಹಾಗಾದರೆ ಭೂಮಿ ಸ್ತಬ್ಧವಾಗಿದೆಯಾ? ಇಲ್ಲ. ತನ್ನ ಸುತ್ತ ಒಂದು ಸೆಕೆಂಡಿಗೆ 40 ಕಿಲೋಮೀಟರ್ ವೇಗದಲ್ಲಿ ಸುತ್ತಾ ಇದೆ. ಅಂದರೆ ಗಂಟೆಗೆ ಎಷ್ಟು ವೇಗ ಆಯಿತು ಲೆಕ್ಕ ಹಾಕಿ. ಅಷ್ಟು ವೇಗದಲ್ಲಿ ಸ್ವಪ್ರದಕ್ಷಿಣೆ ಹಾಕ್ತಾ ಇದೆ ಭೂಮಿ. ಆದರೆ ಆ ವೇಗದಲ್ಲಿಯೂ ಸಹ ಆ ಸ್ತಬ್ಧತೆಯನ್ನು ಕಾಯ್ದುಕೊಂಡಿದೆ. ಇದು ಭೂಮಿಯಲ್ಲಿರುವಂಥ ವೈಶಿಷ್ಟ್ಯ ಅಂತ ಹೇಳ್ದ. ಭೂಮಿಯಿಂದ ನಾವು ಧ್ಯಾನವನ್ನು ಕಲಿಯಬೇಕು. ಹೊರಗೆ ಎಷ್ಟೇ ವೇಗ ಇದ್ದರೂ ಸಹ ಒಳಗೆ ಆ ಸ್ತಬ್ಧತೆಯನ್ನು ಉಳಿಸ್ಕೊಂಡಿರಬೇಕು. ಇದು ಭೂಮಿ ನಮಗೆ ಹೇಳಿಕೊಡುವಂತಹ ಧ್ಯಾನದ ಲಕ್ಷಣ ಅಂತ ಹೇಳಿದ್ರು. ನಾವು ಹೊರಗೆ ಸುತ್ತಾ ಇರ್ತೇವೆ, ವ್ಯವಹಾರದಲ್ಲಿ ತೊಡಗಿರ್ತೇವೆ, ಲೋಕ ನಿರೀಕ್ಷೆಯ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರ್ತೇವೆ. ಇಷ್ಟೆಲ್ಲ ಬದುಕಿನ ವೇಗದ ಗತಿಯಲ್ಲಿ ಪ್ರಪಂಚ ಬಹಳ ವೇಗವಾಗಿ ಓಡ್ತಾ ಇದೆ. ನಾವು ಕಾಲಕ್ಕೆ ಸರಿಯಾಗಿ ಹೆಜ್ಜೆ ಇಡಬೇಕು, ಇಲ್ಲ ಅಂದರೆ ನಮ್ಮ ಅಸ್ತಿತ್ವ ಉಳಿಸ್ಕೊಳೋದು ಕಷ್ಟ ಅಂತ ಹೇಳಿ ಪ್ರತಿಯೊಬ್ಬರೂ ಹೋರಾಡ್ತಾ ಇದ್ದಾರೆ. ಬೆಳಗ್ಗೆ 6ರಿಂದ ರಾತ್ರಿ 11 ಗಂಟೆಯವರೆಗೆ ಬಿಡುವಿಲ್ಲದ ಹೋರಾಟ. ಆಮೇಲೆ ದಣಿವಿಂದ ಬಂದರೆ ಮಲಗಲಿಕ್ಕೂ ಊಟ ಮಾಡಲಿಕ್ಕೂ ಅವಕಾಶವಿಲ್ಲದಂಥ ಒತ್ತಡಗಳು. ಇವುಗಳ ಮಧ್ಯದಲ್ಲಿ ನಮಗೆಲ್ಲ BP ರೈಸ್ ಆಗಿಬಿಟ್ಟಿದೆ. BP ಪೇಷಂಟ್ಗಳು ತುಂಬ ಜಾಸ್ತಿ ಈಗ, ಮೊದಲಿರಲಿಲ್ಲ. ಯಾಕೆ ಅಂದರೆ ಭೌತಿಕವಾಗಿ ಈ ಶಕ್ತಿಯನ್ನು ಹೇಗೆ ಇದರ ಸ್ಥಿಮಿತವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಬ್ಯಾಲೆನ್ಸನ್ನು ಯಾವ ಟೆಕ್ಸ್ಟ್ ಬುಕ್ಗಳಲ್ಲೂ ನಮಗೆ ಹೇಳಿಕೊಡ್ತಾ ಇಲ್ಲ. ಯಾವ ಶಾಲೆಯಲ್ಲಿಯೂ, ಯಾವ ವಿಶ್ವವಿದ್ಯಾನಿಲಯದಲ್ಲೂ, ಯಾವ ಸಿಲೆಬಸ್ನಲ್ಲೂ ಈ ವಿಚಾರವೇ ಇಲ್ಲ. ಹೀಗಾಗಿ ಏನಾಗಿದೆ ಅಂತ ಹೇಳಿದ್ರೆ, ಕೇವಲ ನಮ್ಮ ತನವನ್ನು ಕಳೆದುಕೊಂಡಂಥ ವೃಥಾ ಓಟದಲ್ಲಿ ನಮ್ಮನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಆ ಓಟದ ತೀವ್ರತೆಯ ನಡುವೆಯೂ ಒಂದು ಶಾಂತವಾದಂಥ ಅಸ್ಮಿತೆ ಇದೆ ಅಂತ ಅನ್ನುವಂಥದ್ದನ್ನು ನಾವು ಗುರುತಿಸ್ತಾ ಇಲ್ಲ. ಇದನ್ನು ಭೂಮಿ ಪಾಠ ಹೇಳಿಕೊಡ್ತಾ ಇದೆ. ಎಷ್ಟೇ ವೇಗವಾಗಿರಲಿ ಆ ಸ್ತಬ್ಧತೆಯನ್ನು ಉಳಿಸ್ಕೊಳ್ಬೇಕು.
ಅದನ್ನು ಇನ್ನು ಸ್ವಲ್ಪ ನಮ್ಗೆ ಅರ್ಥವಾಗೋ ಹಾಗೆ ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ, ಭೂಮಿಯಿಂದ ನೀವು ನೀರಿಗೆ ಬನ್ನಿ. ಅದ್ಭುತವಾಗಿರುವಂಥ ಶಕ್ತಿ. ಸುನಾಮಿ ಅಪ್ಪಳಿಸ್ಬಿಡ್ತು. 100 ಅಡಿ ಎತ್ತರದ ಅಲೆಗಳು ಬೆನ್ನತ್ತಿ ಅಪ್ಪಳಿಸುವುದು. ಏನು ಅಲ್ಲೋಲ ಕಲ್ಲೋಲ. ಚಂಡಮಾರುತ ಬೀಸ್ತಾ ಇದೆ. ಸಮುದ್ರದಲ್ಲಿ ದೋಣಿಗಳು ಹೋಗ್ಲಿಕ್ಕೆ ಸಮಯ ಇಲ್ಲ. ಅಪಾಯ ಕಾದಿಟ್ಟ ಬುತ್ತಿ. ಹೌದು, ಅಷ್ಟು ಅಲ್ಲೋಲ ಕಲ್ಲೋಲ ಇದೆ. ಕೇವಲ 10-20 ಅಡಿ ನೀರಿನೊಳಗೆ ಮುಳುಗಿ ನೋಡಿ. ಅದರಲ್ಲಿ ಯಾವ ಅಲೆನೂ ಇರೋಲ್ಲ, ಯಾವ ಅಲ್ಲೋಲ ಕಲ್ಲೋಲನೂ ಇರೋಲ್ಲ, ಯಾವ ಚಂಡಮಾರುತದ ಪ್ರಕ್ರಿಯೆಗಳಿರೋದಿಲ್ಲ, ಯಾವ ಸುನಾಮಿನೂ ಗೋಚರ ಆಗೋದಿಲ್ಲ. ಸ್ತಬ್ಧವಾಗಿದೆ. ಹಾಗಾದರೆ ನೀರಿನಲ್ಲಿರುವಂಥ ಅಲ್ಲೋಲ ಕಲ್ಲೋಲ ಎಲ್ಲಿದೆ? ಹೊರಗೆ ಮಾತ್ರ ಇದೆ, ಒಳಗಿಲ್ಲ. ಭೂಮಿಯ ಸುತ್ತಿನ ವೇಗ ಎಲ್ಲಿದೆ? ಹೊರಗೆ ಮಾತ್ರ ಇದೆ, ಒಳಗಿಲ್ಲ. ಹಾಗೆ ನಮ್ಮ ಬದುಕಿನಲ್ಲಿ ಹೋರಾಟದ ತೀವ್ರತೆ ಎಲ್ಲಿರಬೇಕು? ಹೊರಗೆ ಮಾತ್ರ ಇರಬೇಕು, ಒಳಗೆ ಬಿಟ್ಟುಕೊಳ್ಬಾರ್ದು. ನೋಡಿ, ಇದನ್ನ ಯೋಗದ ನೆಲೆ ಅಂತ ಹೇಳಿ ಗುರುತಿಸಿದಂಥ ಆತ್ಮಾನುಭವಿಗಳಾದಂಥ ಡಿ.ವಿ. ಗುಂಡಪ್ಪನವರು ಎಷ್ಟು ಸ್ವಾರಸ್ಯವಾಗಿ ಹೇಳ್ತಾರೆ ನೋಡಿ. ಹೊರಗೆ ಲೋಕಾಸಕ್ತಿ, ಒಳಗೆ ಪೂರ್ಣ ವಿರಕ್ತಿ. ಹೊರಗೆ ಲೋಕಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗದರ ತಾತ್ಸಾರ. ವರ ಯೋಗ ಮಾರ್ಗವಿದು ಮಂಕುತಿಮ್ಮ. ಈ ಭೂಮಿ, ಈ ನೀರು, ಈ ಗಾಳಿ, ಇವೆಲ್ಲ ಹೇಳಿಕೊಡುವಂತಹ ಪಾಠದ ವ್ಯವಸ್ಥೆಯನ್ನು 4 ಸಾಲುಗಳಲ್ಲಿ ಹೇಳಿಟ್ರವರು. ಗಾಳಿ ಇದೆಯಲ್ಲ, ಇದಕ್ಕಿಂತ ಒಳ್ಳೆ ಪೋಸ್ಟ್ ಮಾಸ್ಟರ್ ಯಾರೂ ಇಲ್ಲ. ಇದು ಸುಗಂಧವಿರಲಿ ದುರ್ಗಂಧವಿರಲಿ, ಅದನ್ನು ಇಲ್ಲಿಂದ ಅಲ್ಲಿಗೆ ತಲುಪಿಸ್ಬಿಡುತ್ತೆ. ಹೂವಿನಿಂದ ಬಂದಂಥ ಸುಗಂಧವನ್ನು ನಿಮ್ಮ ಮೂಗಿಗೆ ಡೆಲಿವರಿ ಕೊಟ್ಬಿಡುತ್ತೆ. ಇಲ್ಲಿ ಬಂದಂಥ ದುರ್ಗಂಧವನ್ನು ಯಾರು ತಲುಪಿಸ್ಬೇಕೋ ಅಲ್ಲಿ ತಲುಪಿಸ್ಬಿಡುತ್ತೆ. ಈ ಧೂಳು, ಈ ಗಾಳಿ, ಈ ಹೊಗೆ ಏನೇ ಬಂದಿರಲಿ, ಎಲ್ಲವನ್ನೂ ಕಲುಷಿತಗೊಳಿಸುವಂಥ ಈ ಎಲ್ಲ ಕೆಟ್ಟ ವಸ್ತುಗಳು ಸಹ ಗಾಳಿಯನ್ನು ಕಲುಷಿತಗೊಳಿಸ್ಲಿಕ್ಕಾಗಲ್ಲ. ಒಂದು ಸ್ತಬ್ಧತೆಯಲ್ಲಿ ಆ ಎಲ್ಲ ಇಂಗ್ರೀಡಿಯೆಂಟ್ಸ್ನು ನೆಲಕ್ಕೆ ಹಾಕಿಬಿಟ್ಟು ಗಾಳಿ ಶುದ್ಧವಾಗಿ ಉಳಿಯುತ್ತೆ. ಗಾಳಿಗೆ ಯಾವುದೂ ಅಂಟೋದಿಲ್ಲ. ಗಾಳಿಗೆ ಸುಗಂಧ ಅಂಟೋದಿಲ್ಲ, ದುರ್ಗಂಧ ಅಂಟೋದಿಲ್ಲ, ಕೆಟ್ಟದ್ದು ಒಳ್ಳೆಯದು ಯಾವುದೂ ಅಂಟೋದಿಲ್ಲ. ನಿಜಾನುಭವದಲ್ಲಿ ಸಹಜ ನಿರ್ಲಿಪ್ತವಾಗಿ ಬಂದದ್ದನ್ನು ಅಲ್ಲೇ ಹಂಚಿಕೊಟ್ಟು ನಿರ್ಲಿಪ್ತವಾಗಿರ್ತದೆ. ಬದುಕಿನಲ್ಲಿ ನಮ್ಮ ಸಂಚಾರ ಗಾಳಿಯಂತೆ ಇರಬೇಕು. ಗಾಳಿಯ ಸಂಚಾರವೂ ಅಷ್ಟೇ, ಆ ಸಂಚಾರ ಬಿರುಗಾಳಿಯ ಸಂಚಾರವಾಗಬಾರದು, ಅದು ತಂಗಾಳಿಯ ಸಂಚಾರವಿರಬೇಕು ಅಂತ ಪ್ರಭುದೇವರು ಹೇಳ್ತಾರೆ. ನೋಡಿ, ಅವರೊಂದು ಮಾತು ಹೇಳ್ತಾರೆ ಸ್ವಾರಸ್ಯವಾಗಿ. ಬಿರುಗಾಳಿ ಬೀಸಿ ಮರ ಮುರಿಯುವಂತಹ ಸುಳಿಹದೆ ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು. ಒಬ್ಬ ಗುರುವಾದವನು ಹೇಗಿರಬೇಕು? ಹೀಗಿರಬೇಕು ಅಂತ. ಇದ್ದಕ್ಕಿದ್ದ ಹಾಗೇನೆ ಒಬ್ಬ ಬುದ್ಧಿಜೀವಿ ಸೃಷ್ಟಿಯಾಗಿಬಿಡ್ತಾನೆ. ಅದೇನು ಪ್ರಯೋಜನ ಇಲ್ಲ, ಇದೇನು ಪ್ರಯೋಜನ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಆ ತತ್ವಜ್ಞಾನಿ ಮೂರ್ಖ, ಈ ತತ್ವಜ್ಞಾನಿ ನಿರುಪಯೋಗಿ ಅಂತ ಹೇಳಿ ಎಲ್ಲ ಯದ್ವಾ ತದ್ವಾ ಮಾತನಾಡಿ ಮನುಷ್ಯನ ಮನಸ್ಸನ್ನು ಕಲಕಿಬಿಟ್ಟು ರಾಡಿ ಎಬ್ಬಿಸ್ಬಿಟ್ಟು, ಹಾಗಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಏನೂ ಹೇಳದೆ ಗಾಯಬಾಗ್ಬಿಡ್ತಾನೆ. ಇದು ಹೇಗೆ ಅಂದರೆ, ಬಿರುಗಾಳಿ ಸುಂಟರ ಗಾಳಿ ಎದ್ದು ಮರಗಳನ್ನೆಲ್ಲ ಮುರಿದು ಹಾಕಿದಾಗೆ. ಇಂಥವನು ಮಾರ್ಗದರ್ಶಿ ಆಗಬಾರ್ದು ಅಂತ. ಹಾಗಾದರೆ ಮಾರ್ಗದರ್ಶಿ ಹೇಗಿರಬೇಕು? ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು. ನೋಡಿ, ಇಲ್ಲಿ ಗಾಳಿ ಜೋರಾಗಿ ಬೀಸ್ತಾ ಇಲ್ಲ. ಇಲ್ಲಿ ಒಂದು ಮಲ್ಲಿಗೆ ಹಾರ ಹಾಕ್ತು ಅಂತ ಹೇಳಿದ್ರೆ
ಅಲ್ಲಿ ಹಿಂದೆ ಕೂತವರು ಮೂಗಿಗೆ ಸುಗಂಧ ತಲುಪಿಬಿಡುತ್ತೆ. ಯಾರು ತಂದು ಕೊಟ್ಟರು ನಿಮಗೆ? ಗಾಳಿ ಬೀಸಿದ ನಿಮ್ಮ ಅನುಭವಕ್ಕೆ ಬಂತ? ಏನೂ ಇಲ್ಲ. ತನ್ನ ನಿಂತ ನೆಲೆಯಲ್ಲಿಯೇ ತನ್ನ ಸಾಧನೆ ಸಂಸ್ಕಾರದಿಂದ ಗಾಳಿ ಅದನ್ನು ನಿಮಗೆ ಮುಟ್ಟಿಸ್ಬಿಡುತ್ತೆ. ಹಾಗೆ 50 ವರ್ಷಗಳ ಹಿಂದೆ ಡಾಕ್ಟರ್ ಕುಪ್ಪಸ್ವಾಮಿ ಅವರು ತಂಗಾಳಿ ಪರಿಮಳದೊಡಗೂಡಿ ಸುಳಿಯುವಂತೆ ತಮ್ಮ ಸಾಧನೆಯ ಕುಸುಮವನ್ನು ಅರಳಿಸಲಿಕ್ಕಾಗಿ ದೇವಭೂಮಿಯನ್ನು ಆಶ್ರಯಿಸಿದರು. ದೇವಭೂಮಿಯಲ್ಲಿ ಅರಳಿ ವಿಕಸಿತವಾಗಿ ಆ ಭಗವಂತನಿಗೆ ಸಮರ್ಪಿತವಾದಂಥ ದಿವ್ಯ ಕುಸುಮ ಇದೆಯಲ್ಲ, ಅದರ ವಾಸನೆ ಯಾವ್ಯಾವ ಊರು ತಲುಪ್ತು? ಇಡೀ ಪ್ರಪಂಚದ ಎಲ್ಲ ಮೂಲೆಗಳಲ್ಲಿ. ಎಷ್ಟು ಹೊತ್ತು ತಲುಪ್ತು, ಎಷ್ಟು ಕಾಲ ತಲುಪ್ತು? ಇದ್ದೇ ಇದೆ ವಾಸನೆ. ಅವರೇನು ಇದ್ದಕ್ಕಿದ್ದ ಹಾಗೇನೆ ದೊಡ್ಡ ನಾನು ಪ್ರವಾದಿ, ನಾನು ಮಾರ್ಗದರ್ಶಿ, ನಾನು ಇಂಥವ, ನಾನು ಅಂಥವ, ಈ ಜಗತ್ತಿನಲ್ಲಿ ನಾನೇ ಜಗದ್ಗುರು, ನಾನೇ ದಿವ್ಯಮೂರ್ತಿ ಅಂತ ಹೇಳಿ ಎಲ್ಲಾದರೂ ಮಾತನಾಡಿದ್ದು ನೋಡಿದ್ದೀರಾ? ಈ ಮರ ಮುರಿಯುವಂಥ ಕೆಲಸ ಈ ಗಾಳಿ ಮಾಡಲೇ ಇಲ್ಲ. ಸಹಜವಾಗಿ ಬೀಸ್ತಾ ಇತ್ತು. ಬೀಸಿದ ವೇಗನೂ ಗೊತ್ತಾಗಲಿಲ್ಲ. ಸುವಾಸನೆ ಮಾತ್ರ ನಮ್ಮ ಹತ್ತಿರಕ್ಕೆ ಬಂತು. ಇದೇನು ಸಂಪಿಗೆ ವಾಸನೆ ಬಂತು? ಹೌದು, ಸಂಪಿಗೆ ಮರದಿಂದ ಗಾಳಿ ನಮ್ಮ ಬಳಿ ಹೊತ್ತು ತಂತು. ಯಾವಾಗ ಬಂತು, ಯಾವ ಬಾಗಿಲಿನಿಂದ ಬಂತು ಗೊತ್ತಿಲ್ಲ. ಆದರೆ ನಮ್ಮ ಮನಸ್ಸನ್ನು ಬೆಳಕಾಗಿಸ್ಬಿಡ್ತು. 50 ವರ್ಷಗಳ ಹಿಂದೆ ಬೀಸಿದಂತಹ ಈ ಅದ್ಭುತವಾಗಿರುವಂಥ ದಿವ್ಯ ಗಾಳಿ, ಇದನ್ನೇ ಪ್ರಭುದೇವರು ಹೇಳಿದ್ದು, ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಸುಳಿಯಬೇಕು. ಈ ನೆಲೆಯಲ್ಲಿ ಪ್ರಭುದೇವರು ಇನ್ನೆರಡು ಮಾತು ಹೇಳ್ತಾರೆ. ಒಬ್ಬ ಗುರು, ಒಬ್ಬ ಭಕ್ತ ಹೇಗಿರಬೇಕು ಅಂತ ಅನ್ನುವಂಥದ್ರ ಬಗ್ಗೆ ಒಂದು ಮಾತು ಹೇಳ್ತಾರೆ. ನಿಂದರೆ ನೆಟ್ಟನೆ ಗುರು ಭಕ್ತನಾಗಿ ನಿಲ್ಲಬೇಕು, ಸುಳಿದರೆ ಜಂಗಮವಾಗಿ ಸುಳಿಯಬೇಕು. ನಿಂದು ಭಕ್ತನಾಗಲರಿಯದ, ಸುಳಿದು ಜಂಗಮವಾಗಲರಿಯದ ಉಭಯಭ್ರಷ್ಟರ ನೇನೆಂಬೆ ಗುಹೇಶ್ವರ ಅಂತರವ. ನಿಂತ ನೆಲೆಯಲ್ಲೇ ಭಕ್ತನಾಗಬೇಕು ಅಂದ್ರೆ ಏನರ್ಥ? ಚದರಿ ಹೋದಂಥ ಎಲ್ಲ ಮನಸ್ಥಿತಿಯನ್ನ, ಎಲ್ಲ ವ್ಯವಸ್ಥೆಗಳನ್ನ ಒಂದು ಕಡೆ ಸೇರಿಸ್ಕೊಳ್ಬೇಕು. ಭಕ್ತ ಅಂತ ಹೇಳಿದ್ರೆ ಆಶ್ರಮದಲ್ಲಿದ್ದು ಭಜನೆ ಮಾಡಿಕೊಂಡು ಸಾತ್ವಿಕವಾಗಿ ಬದುಕುವವನು ಅಂತ ಅಲ್ಲ. ಭಕ್ತ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡಿಸಿಕೊಳ್ಳುವವ. ಎರಡು ಶಬ್ದ ಇದೆ, ಭಕ್ತಿ ವಿಭಕ್ತಿ. ವಿಭಕ್ತಿ ಅಂದ್ರೇನು? ಬಿಡಿಸಿ ಬೇರಿಡೋದು. ಭಕ್ತಿ ಅಂದ್ರೇನು? ಎಲ್ಲವನ್ನು ಒಟ್ಟಿಗೂಡಿಸೋದು. ಬದುಕಿನ ಎಲ್ಲ ದಿಕ್ಕುಗಳನ್ನ, ಎಲ್ಲ ಕಾಲವನ್ನ, ಎಲ್ಲ ತಿಳುವಳಿಕೆಯನ್ನ, ಎಲ್ಲ ಜ್ಞಾನವನ್ನ, ಎಲ್ಲ ಅನುಭವವನ್ನ ಏಕೀಭವಿಸುವಂಥವನು ಭಕ್ತ. ಯಾವುದೇ ದಿಕ್ಕಿನಿಂದ ಬರಲಿ, ಬಂದದ್ದನ್ನು ಸ್ವೀಕಾರ ಮಾಡಿ ತನ್ನಂತೆ ಮಾಡಿಕೊಳ್ಳುವವ ಭಕ್ತ. ಅಯ್ಯೋ ಇದು ಉತ್ತರದ ಜ್ಞಾನ, ಇದು ಪಶ್ಚಿಮದ ಜ್ಞಾನ, ಇದು ಪೂರ್ವದ ಜ್ಞಾನ, ಇದು ನಮ್ಮದು, ಇದು ನಿಮ್ಮದು ಅಲ್ಲ. ಬಂದದ್ದೆಲ್ಲವೂ ನಮ್ಮದೇ. ಅದನ್ನು ಸ್ವೀಕಾರ ಮಾಡುವಂತಹ ಎಚ್ಚರಿಕೆ ಮತ್ತು ಪ್ರಜ್ಞೆಯನ್ನು ಮೂಡಿಸಿಕೊಂಡವನು ಭಕ್ತ. ಸುಳಿದು ಜಂಗಮವಾಗಲರಿಯದ ಗುರು ಹೇಗಿರಬೇಕು ಅಂತಂದ್ರೆ, ತಂಗಾಳಿ ಪರಿಮಳದೊಡಗೂಡಿ ಸುಳಿವಂತೆ ಎಲ್ಲ ಕಡೆಯೂ ತನ್ನ ಸುಗಂಧವನ್ನು, ಅನುಭವವನ್ನು ಹಂಚ್ತಾ ಇರಬೇಕು. ಆದರೆ ತನ್ನ ಅಸ್ಮಿತೆ ಬೇರೆಯವರಿಗೆ ಬಾಧಕವಾಗಬಾರ್ದು. ಗುರು ಹೇಗೆ ಅಂತ ಹೇಳಿದ್ರೆ ಬೆಳಕಿದ್ದ ಹಾಗೆ. ಎಲ್ಲವನ್ನೂ ನಾವು ಬೆಳಕಿನಿಂದ ನೋಡುತ್ತೇವೆ. ಆದರೆ ಬೆಳಕಿನಿಂದ ನೋಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತಾಗಿರುತ್ತಾ? ನಾವೆಲ್ಲ ನಿಮ್ಮ ಮುಖ, ನಾವು ನಮ್ಮ ಮುಖ ನೀವು ನೋಡಬೇಕಾದ್ರೆ ಇದಕ್ಕೆ ಮಾಧ್ಯಮ ಒಂದಿದೆ. ಯಾವುದು ಅಂತ ಹೇಳಿದ್ರೆ ಬೆಳಕು. ಆ ಬೆಳಕು ಎಲ್ಲೋ ನಾನು ನಿಮಗೆ ಎಲ್ಲವನ್ನೂ ತೋರಿಸ್ತಾ ಇದ್ದೇನೆ ಅಂತ ಹೇಳಿ ನಿಮ್ಮ ಮುಂದೆ ನಿಂತು ಗಟ್ಟಿಯಾಗಿ ನಿಂತಿಲ್ಲ. ನಿಮ್ಮ ನೋಟಕ್ಕೆ ಅಡ್ಡಿ ಮಾಡಿಲ್ಲ, ಸಹಕಾರಿಯಾಗಿದೆ. ಈ ಕತ್ತಲೆ ಇದೆಯಲ್ಲ, ಇದು ಹಾಗಲ್ಲ, ಇದು ಮಹಾಸ್ವಾರ್ಥಿ. ಇದೇನು ಮಾಡುತ್ತೆ ನೋಡಿ,
ಕತ್ತಲೆ ಏನನ್ನೂ ನೋಡಲಿಕ್ಕೆ ಬಿಡೋದಿಲ್ಲ, ತನ್ನನ್ನು ಮಾತ್ರ ತೋರಿಸುತ್ತೆ. ಕತ್ತಲೆಯಲ್ಲಿ ಕಣ್ಣು ಬಿಟ್ಟು ನೋಡಿ ನೀವು, ಏನು ಕಾಣುತ್ತೆ ನಿಮಗೆ? ಬರೀ ಕತ್ತಲೆ. ಯಾವ ದಿಕ್ಕು ನೋಡಿದ್ರೂ ಕತ್ತಲೆ. ನಿಮ್ಮ ಕೈಯೂ ನಿಮಗೆ ಕಾಣೋದಿಲ್ಲ. ಹೊರಗೆ ಒಳಗೆ ಎಲ್ಲವನ್ನೂ ವ್ಯಾಪಿಸಿ ನಾನೇ ಇರೋದು, ನೀನು ನನ್ನನ್ನೇ ನೋಡಬೇಕು ಅಂತ ಬಿಗಿಯಾಗಿ ಕೂತ್ಕೊಳ್ಳುತ್ತೆ. ಇದಕ್ಕೆ ಕತ್ತಲೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ವಿದ್ಯೆಯಲ್ಲೂ ಕತ್ತಲೆಯನ್ನು ಹಾಕ್ಕೊಳ್ತೇವೆ. ಇದೇ ಸರಿ, ಇನ್ನೊಂದು ನಾವು ನೋಡೋದೇ ಇಲ್ಲ. ಇದೇ ಕರೆಕ್ಟ್ ಅಂತಾನಲ್ಲ, ಅವನು ಕತ್ತಲೆಯಲ್ಲಿದ್ದಾನೆ ಅಂತ. ಎಲ್ಲವನ್ನೂ ಬೆಳಕಿನಿಂದ ನೋಡಲಿಕ್ಕೆ ಸಾಧ್ಯ, ನಮ್ಮದನ್ನಾಗಿ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯ. ಈ ಕತ್ತಲೆಯನ್ನು ಅವಿದ್ಯೆ ಅಂತ ಕರೆದರು ಉಪನಿಷತ್ನಲ್ಲಿ. ವಿದ್ಯಾಂಚ ಅವಿದ್ಯಾಂಚ ಯಸ್ತದ್ವೇದೋ ಭಯಗುಂ ಸಹ ಅವಿದ್ಯೆಯ ಮೃತ್ಯುಂ ತೀರ್ತ್ವ ವಿದ್ಯೆಯ ಅಮೃತಮಶ್ನುತೆ ಅಂತ ಹೇಳಿದರು. ವಿದ್ಯೆಯಿಂದ ನಿನಗೆ ನಿತ್ಯವಾದಂಥ ಜ್ಞಾನ ಬರ್ತದೆ, ಅವಿದ್ಯೆಯಿಂದ ಲೌಕಿಕವಾದ ಬದುಕನ್ನು ಸಾಗಿಸ್ತೀಯ ಅಂತ ಹೇಳಿದ್ರು. ಇವೆರಡರ ಮಧ್ಯ ಈ ವಿದ್ಯೆಯಲ್ಲಿ ಇನ್ನೊಂದಿರುವಂಥ ಸೂಕ್ಷ್ಮವಾಗಿರುವಂಥ ಅವ್ಯವಸ್ಥೆಯನ್ನು ಕುರಿತು ಹೇಳ್ತಾರೆ. ಅದೇ ಉಪನಿಷತ್ನಲ್ಲಿ, ಮುಂದಿನ ಮಂತ್ರ ಈಶೋಪನಿಷತ್ನಲ್ಲಿ ಬಹಳ ಸ್ವಾರಸ್ಯವಾದಂಥ ಮಾತು. ಅಂಧಂ ತಮಃ ಪ್ರವಿಶಂತಿ ಯೇ ಅವಿದ್ಯಾಯಾಮ್ ಉಪಾಸತೆ. ಅವಿದ್ಯೆಯನ್ನು ಉಪಾಸನೆ ಮಾಡುವವರು ಗಾಢವಾದ ಕತ್ತಲೆಯನ್ನು ಪ್ರವೇಶ ಮಾಡ್ತಾರೆ. ಹಾಗಾದರೆ ವಿದ್ಯೆಯನ್ನು ಪ್ರವೇಶ ಮಾಡಿದವರು ಬೆಳಕಿಗೆ ಹೋಗ್ಬೇಕು ತಾನೆ. ಅಲ್ಲಿ ಸ್ವಾರಸ್ಯವಾದ ಒಂದು ಮಾತು ಹೇಳ್ತಾರೆ. ತಥೋ ಭೂಯ ಇವತೆ ಯೇ ವಿದ್ಯಾಯಾಮ್ರತಃ ಅಂತ. ಅದಕ್ಕಿಂತ ಜಾಸ್ತಿ ಅಗಾಢವಾದ ಕತ್ತಲೆಯಲ್ಲಿ ಪ್ರವೇಶ ಮಾಡ್ತಾರೆ ವಿದ್ಯೆಯನ್ನು ಆಶ್ರಯಿಸಿದವರು ಅಂತ. ಇದು ಹೇಗೆ, ಇದನ್ನು ಹೇಗೆ ಅರ್ಥ ಮಾಡೋದು? ಇದಕ್ಕೇನಾದ್ರು ಒಂದು ಉದಾಹರಣೆ ಬೇಕಲ್ಲ, ಸಾಮತಿ ಬೇಕಲ್ಲ ಅಂತ ಹೇಳಿ ಬಹಳ ಕಾಲ ಯೋಚನೆ ಮಾಡ್ತಾ ಇದ್ದೆ. ಈಗ ಕೆಲವು ವರ್ಷಗಳ ಹಿಂದೆ ಬೆಳಿಗ್ಗೆ 3 ಗಂಟೆಗೆ ಪ್ರಯಾಣ ಮಾಡಬೇಕಾಗಿ ಬಂತು. ಒಂದು ಹಳ್ಳಿಗೆ ಹೋಗ್ತಾ ಇದ್ದೆ, ಇಲ್ಲೇ ಹೊಸೂರ ಹತ್ರ. 3 ಗಂಟೆಗೆ ಪ್ರಯಾಣ ಚೆನ್ನಾಗಾಯಿತು. 4-5 ಗಂಟೆಗೆ ಊರೊಳಗೆ ಪ್ರವೇಶ ಮಾಡ್ತಿದ್ದಾಗೆ ಅಲ್ಲಲ್ಲೇ ಮಂಜು ಬೀಳಲಿಕ್ಕೆ ಶುರುವಾಯಿತು. 10 ನಿಮಿಷದಲ್ಲಿ ಏನಾಯಿತು ಅಂದರೆ ರಸ್ತೆನೇ ಕಾಣಲಿಲ್ಲ. ಪಕ್ಕದಲ್ಲಿ ಮರ ಇದೆಯಾ, ರಸ್ತೆ ಇದೆಯಾ, ಹಳ್ಳ ಇದೆಯಾ, ಕೆರೆ ಇದೆಯಾ, ಏನೂ ಕಾಣಲಿಲ್ಲ. ಗಾಡಿಯಲ್ಲಿ ಪ್ರಖರವಾಗಿರುವಂಥ ದೀಪದ ಬೆಳಕಿದೆ. ಆ ಬೆಳಕು ಸಹ ಮಂಜನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇಲ್ಲ. ನಾವು ಬರೀ ಕರಿ ಕತ್ತಲೆ ನೋಡಿದ್ವಿ, ಇದು ಬಿಳಿ ಕತ್ತಲೆ ಅಂತ ಅನ್ನಿಸ್ತು. ಈ ಕರಿ ಕತ್ತಲೆ ಇದೆಯಲ್ಲ, ಎಷ್ಟು 1000 ವರ್ಷದ ಕರಿ ಕತ್ತಲೆ ಇರಲಿ, ಒಂದು ದೀಪ ಹಚ್ಚಿದ ತಕ್ಷಣ ಬೆಳಕಾಗ್ಬಿಡುತ್ತೆ. ಆದರೆ ಈ ಬಿಳಿ ಕತ್ತಲೆ ಇದೆಯಲ್ಲ, ನೀವು ಸರ್ಚ್ ಲೈಟ್ ಹಾಕಿದ್ರೂ ಹೋಗೋಲ್ಲ. ನೋಡಿ ಸ್ವಾರಸ್ಯ ಆಗಿದೆ. ಆವಾಗ ನನಗನ್ನಿಸ್ತು, ತಥೋ ಭೂಯ ಇವತೆ ಯೇ ವಿದ್ಯಾಯಾಮ್ರತಃ. ವಿದ್ಯೆ ಅಂದರೆ ಜ್ಞಾನ. ಆ ವಿದ್ಯೆಯನ್ನು ಅನುಭವಕ್ಕೆ ತೆಗೆದುಕೊಳ್ಳದೆ ಕೇವಲ ಬುದ್ಧಿಯಲ್ಲಿ ತುಂಬಿಕೊಂಡವ ಏನಾಗ್ತಾನೆ ಅಂತ ಹೇಳಿದ್ರೆ ಅವನು ಸುಧಾರಿಸೋದೇ ಇಲ್ಲ ಅಂತ ಈ ಮಾತು. ವಿದ್ಯೆಯನ್ನು ಅರಗಿಸ್ಕೊಳ್ಬೇಕು, ತಲೆಯಲ್ಲಿ ತುಂಬಿಕೊಳ್ಬಾರ್ದು. ತಲೆಯಲ್ಲಿ ತುಂಬಿಕೊಂಡಾಗ ಏನಾಗುತ್ತೆ? ವಿವೇಕಾನಂದರು ತಮಾಷೆಯಾಗಿ ಒಂದು ಮಾತು ಹೇಳ್ತಾರೆ, ವೇದ ಭಾರ ಭರಾಕ್ರಾಂತಾಹ ಪಂಡಿತಾಹ ಗಾರ್ಧಭಾ ಇವ ಅಂತ. ಒಳ್ಳೆ ಮೇವಿನ ಮೂಟೆಗಳನ್ನು ಹೊತ್ತ ಕತ್ತೆಯ ಹಾಗೆ ಇರ್ತಾರಂತೆ, ತಿನ್ನೋದು ಗೊತ್ತಿಲ್ಲ ಅವಕ್ಕೆ. ಏನು ನಮ್ಮ ತಲೆ ಸುತ್ತಲೂ, ನಮ್ಮ ತಲೆಯಲ್ಲಿ ಏನು ಹೇಳ್ತೀರಿ, ಆ ಟೆಕ್ನಾಲಜಿ ಈ ಟೆಕ್ನಾಲಜಿ, ಏನು ಬರ್ಟ್ರೆಂಡ್ ರಸಲ್ನಿಂದ ಹಿಡಿದು ಸ್ಟೂವರ್ಟ್ನಿಂದ ಹಿಡಿದು ಉಪನಿಷತ್ನವರೆಗೆ ಎಲ್ಲ ಕೊಟೇಶನ್ಗಳು ತಲೆಯಲ್ಲಿವೆ. ಆದರೆ ಒಂದೂ ಜೀರ್ಣವಾಗಿಲ್ಲ. ಇಂಥ ಶಾಸ್ತ್ರಿಗಳಿದಾರಲ್ಲ, ಇವರು ಬೆಳಕಿನ ಮುಂದೆ ನಿಂತರೂ ಸಹ ಬೆಳಕನ್ನು ಒಳಗೆ ಬಿಟ್ಟುಕೊಳ್ಳೋದಿಲ್ಲ. ಅವರು ಮಂಜಿದ್ದಾಗಿರ್ತಾರೆ, ಅವರು ಬಿಳಿ ಕತ್ತಲೆ ಅಂತ. ಈ ಬಿಳಿ ಕತ್ತಲೆಯ ಉದಾಹರಣೆಯನ್ನೇ ಆ ಉಪನಿಷತ್ತು ಹೇಳಿದ್ದು. ತಥೋ ಭೂಯ ಇವತೆ ಯೇ ವಿದ್ಯಾಯಾಮ್ರತಃ. ಹಾಗಾದ್ರೆ ಏನು ಮಾಡಬೇಕು? ಕಲಿತದ್ದನ್ನು ಮೆಲುಕು ಹಾಕಿ ಅರಗಿಸ್ಕೊಳ್ಬೇಕು.
ಬಹಳ ಮುಖ್ಯವಾದದ್ದು. ಬಹಳ ಜನ ಏನು ಮಾಡ್ತೇವೆ ಅಂತಂದರೆ ಎಲ್ಲವನ್ನೂ ಓದಿ ಓದಿ ನನಗೆ ಗೊತ್ತಿದೆ ಎನ್ನುವ ಭಾವದಲ್ಲಿ ನಿಂತುಕೊಂಡಾಗ ಏನಾಗುತ್ತೆ, ಅರಗಿಸಿಕೊಳ್ಳುವಂಥ ಬುದ್ಧಿ ಹೊರಟೋಗುತ್ತೆ. ನಾವು ಕೇವಲ ಭಾರ ಹೊತ್ತ ಕತ್ತೆಗಳಾಗಿರ್ತೇವೆ. ನಾರದರ ಪರಿಸ್ಥಿತಿ ಅದೇ ಆಗಿದ್ದಿದ್ದು. ಅವರಿಗೆಲ್ಲ ತಲೆಕಟ್ಟುಗಳು ಗೊತ್ತಿದ್ದು, ಅನುಭವದ ನೆಲೆಯಲ್ಲಿ ಅದನ್ನು ಅರಗಿಸ್ಕೊಂಡಿರಲಿಲ್ಲ. ಅದನ್ನು ಗುರುಗಳೇ ಹೇಳಿಕೊಟ್ರು. ಆತ್ಮಜ್ಞಾನದಲ್ಲಿ ಪರಿಪೂರ್ಣತೆಯನ್ನು ನಾರದರು ನಂತರ ಪಡೆದರು. ಇದರಲ್ಲಿ ಒಂದು ಮಾತಿದೆ, ಬೌದ್ಧಿಕವಾಗಿ ಕಲಿಯೋದೊಂದು, ಆತ್ಮಿಕವಾಗಿ ಕರಗೋದೊಂದು. ಕಲಿಯೋದಕ್ಕಿಂತ ಕರಗೋದು ಬಹಳ ಮುಖ್ಯ. ಕರಗೋದು ಹೇಗೆ? ಮಗು ತಾಯಿ ಮಡಲು ಸೇರುತ್ತೆ. ಒಂದು ದೊಡ್ಡ ತಾಯಿಯ ಮಡಲಲ್ಲಿರುವಂಥ ಮಗು ಎದರಿನಲ್ಲಿ ಬಂದಂಥ ಒಂದು ಕಾಡಾನೆಯನ್ನು ನೋಡುತ್ತೆ. ಎಲ್ಲರೂ ಎದುರಿ ಹೊಡ್ತಾ ಇದ್ದಾರೆ. ಆ ಮಗುವಿನ ಮುಖದಲ್ಲಿ ಹೆದರಿಕೆ ಕಾಣೋದಿಲ್ಲ. ಯಾಕೆ? ನಮ್ಮ ಅಮ್ಮನ ಮಡಲಲ್ಲಿದ್ದೇನೆ ನಾನು. ನಮ್ಮಮ್ಮ ಎಲ್ಲ ಶಕ್ತಿಗಳಿಗೂ ಮೀರಿದ ದಿವ್ಯ ಶಕ್ತಿ ಅಂತ ಆ ಮಗು ಸಂಪೂರ್ಣವಾಗಿ ವಿಶ್ವಾಸ ಇದೆ. ಅದರ ಮುಖದಲ್ಲಿ ಅನುಮಾನ ಇಲ್ಲ. ಹಾಗೆ ಭಗವಂತನ ಶಕ್ತಿಯಲ್ಲಿ ಸಂಪೂರ್ಣವಾಗಿ ಕರಗಿ ಹೋದವನು ಯಾವುದಕ್ಕೂ ಹೆದರೋದಿಲ್ಲ. ಈ ಅನುಭವದ ಮಾರ್ಗ ದಿವ್ಯ ಜೀವನದ ಬೆಳಕು ಅಂತ ಅನ್ನುವಂಥದ್ದನ್ನು 5 ನೆಲೆಗಳನ್ನು ಹತ್ತಿ ತೋರಿಸಿದಂಥ ಗುರುಗಳು ನಮ್ಮ ಶಿವಾನಂದಜಿ ಮಹಾರಾಜರು. ಅವರ ಬದುಕನ್ನು ಅವರ ಬೋಧನೆಗಳು ಭಾಷಣಗಳಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅವರ ಒಂದೊಂದು ಕ್ರಿಯೆ ಪ್ರತಿಕ್ರಿಯೆಗಳನ್ನು ನೀವು ಅನುಸರಿಸ್ತಾ ಹೋಗಿ. ಹೇಗೆ ಬದುಕನ್ನು ಅವರು ಅರಗಿಸ್ಕೊಂಡ್ರು. ಅಧ್ಯಯನ ಮಾಡಿದವ್ರಿಗೆಲ್ಲ ಅರಗಿದೆ ಅಂತ ಹೇಳಲಿಕ್ಕಾಗಲ್ಲ. ಮುಕ್ಕಾಲು ಭಾಗ ಶಾಸ್ತ್ರಜ್ಞರು, ಶಾಸ್ತ್ರಿಗಳು, ಸ್ಕಾಲರ್ಸ್ ಅಂತ ಏನು ಹೇಳ್ತಾರೆ, ಅವರು ಕೇವಲ ಬೌದ್ಧಿಕವಾದಂಥ ಕಸರತ್ತಿನ ಪ್ರಿಯರಷ್ಟೇ ಹೊರತು ಅವರು ಮಿಸ್ಟೇಕ್ಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ನೆಲೆಯಲ್ಲಿ ಸ್ವಲ್ಪ ಆಲೋಚನೆ ಮಾಡಿ. ಆತ್ಮಾನುಭವವನ್ನು ಅರಗಿಸಿಕೊಂಡ ಗುರುಗಳು ಹೇಗೆ ನಮ್ಮ ಜೊತೆಯಲ್ಲಿ ಇದ್ದರು ಅಂತ. ದಿವ್ಯ ಜೀವನ ಸಂಘದ ನೆಲೆಯಲ್ಲಿ 63ರವರೆಗೆ ನಮ್ಮ ಗುರುಗಳು ಹೇಗೆ ನಮ್ಮ ಜೊತೆಯಲ್ಲಿದ್ದರು. ಮಕ್ಕಳ ಜೊತೆಯಲ್ಲಿ ಹೇಗಿದ್ದರು, ಪಂಡಿತರ ಜೊತೆಯಲ್ಲಿ ಹೇಗಿದ್ದರು, ಮುಗ್ಧರ ಜೊತೆಯಲ್ಲಿ ಹೇಗಿದ್ದರು, ರೋಗಿಗಳ ಜೊತೆಯಲ್ಲಿ ಹೇಗಿದ್ದರು, ದೀನರ ಜೊತೆಯಲ್ಲಿ ಹೇಗಿದ್ದರು, ಅನಾಥರ ಜೊತೆಯಲ್ಲಿ ಹೇಗಿದ್ದರು, ದರಿದ್ರರ ಜೊತೆಯಲ್ಲಿ ಹೇಗಿದ್ದರು, ರಾಜ ಮಹಾರಾಜರ ಜೊತೆಯಲ್ಲಿ ಹೇಗಿದ್ದರು, ಏನೂ ಇಲ್ಲದಂತಹ ವ್ಯಕ್ತಿಯ ಜೊತೆಯಲ್ಲಿ ಹೇಗಿದ್ದರು, ಎಲ್ಲರ ಬದುಕಿಗೆ ಹೇಗೆ ಬಣ್ಣ ಕೊಟ್ಟರು. ಅವರ ಮನಸ್ಸಿನಲ್ಲಿ ಒಬ್ಬ ರೋಗಿಯನ್ನು ಕಂಡ್ರೆ ಭಗವಂತ ನನಗೆ ಒಂದು ಸೇವೆಯ ಅವಕಾಶವನ್ನು ಕೊಟ್ಟಿದ್ದಾನೆ, ಭಗವಂತನಿಗೆ ಸಲ್ಲಿಸುವ ಪೂಜೆ ಅಂತನ್ನುವಂಥ ರೀತಿಯಲ್ಲಿ ಅವರು ಆ ರೋಗಿಗಳ ಶುಶ್ರೂಷೆ ಮಾಡ್ತಾ ಇದ್ರು. ಮಹಾಯೋಗಿಗಳು ಪ್ರಪಂಚದ ಎಲ್ಲ ದಿಕ್ಕುಗಳಲ್ಲಿಯೂ ಅನಂತ ಶಿಷ್ಯಕೋಟಿಯನ್ನ ತಮ್ಮ ಅವಲಂಬಿತರಾಗುವಂತೆ ಮಾಡಿದಂತಹ ಪ್ರಖರ ಜ್ಞಾನಿಗಳು. ಇಷ್ಟೆಲ್ಲ ಆದರೂ ಸಹ ಅವರಲ್ಲಿ ನಾನು ಹೀಗೆ ಅಂತನ್ನುವಂಥ ಹೆಮ್ಮೆ ಯಾವತ್ತಾದರೂ ನೋಡಿದ್ರ? ಎಲ್ಲವನ್ನೂ ಕಳೆದುಕೊಂಡು ಮಗುವಿನ ಮುಗ್ಧತೆ ಮಾತ್ರ ಅವರ ಮುಖದಲ್ಲಿ, ಅವರ ವ್ಯವಸ್ಥೆಯಲ್ಲಿ ಸಹಜವಾಗಿರ್ತಾ ಇತ್ತು. ಯಾರೇ ಎದುರಿಗೆ ಬಂದರೆ ಅವರ ಮುಖದಲ್ಲಿ ತಮ್ಮ ಪ್ರತಿಬಿಂಬವನ್ನು ನೋಡುವಂತಹ ದಿವ್ಯ ಚೇತನ ಅವರಾಗಿದ್ದರು. ಅವರು ಯಾವತ್ತೂ ಸಹ ಇನ್ನೊಬ್ಬರನ್ನ ಬೇರೆಯಾಗಿ ನೋಡಲಿಲ್ಲ. ಮಮಾತ್ಮ ಸರ್ವಭೂತಾತ್ಮ ಅಂತನ್ನುವಂಥ ನೆಲೆಯಲ್ಲಿ ಎಲ್ಲರಲ್ಲಿ ತಮ್ಮನ್ನು ನೋಡಿಕೊಳ್ಳುವಂತಹ ಒಂದು ದಿವ್ಯ ದೃಷ್ಟಿ ಅವರಿಗಿತ್ತು. ಇದನ್ನೇ ದಿವ್ಯ ದರ್ಶನ ಅಂತ ಹೇಳೋದು. ವಿಶ್ವರೂಪ ದರ್ಶನ ಅಂತ ಹೇಳಿದ್ರೆ ಏನೋ ನಮ್ಮ ಗುಬ್ಬಿ ಕಂಪ್ನಿ ನಾಟಕದಲ್ಲಿ ಇದರಲ್ಲಿ ತೋರಿಸಿದ ಹಾಗೆ ಏನೋ ವಿಕರಾಳ ಅಕರಾಳ ರೂಪವನ್ನು ತಾಳಿ ಒಬ್ಬ ದೇವರು 25 ತಲೆ 48 ಕಾಲು ಎಲ್ಲ ಇಟ್ಕೊಂಡು ಬಂದವನು ಅಂತ ಅಲ್ಲ.
ಈ ಜಗತ್ತಿನಲ್ಲಿರುವಂಥ ಪ್ರತಿಯೊಂದು ಅಣು ಜೀವಿಗಳು, ಪ್ರತಿಯೊಂದು ವ್ಯವಸ್ಥೆಯಲ್ಲಿಯೂ ಸಹ ತನ್ನ ಪ್ರತಿಬಿಂಬವನ್ನು ನೋಡೋದಿದೆಯಲ್ಲ, ಇದು ವಿಶ್ವರೂಪ ದರ್ಶನ. ಸಹಜವಾಗಿ ಭಗವಂತನನ್ನು ಆ ರೀತಿ ಅನಂತ ರೂಪದಲ್ಲಿ, ಅನಂತ ದೇಹದಲ್ಲಿ, ಅನಂತ ವ್ಯವಸ್ಥೆಯಲ್ಲಿ ನೋಡಿಯೂ ಸಹ ನಾನು ಕಂಡವ ಅಂತ ಅನ್ನುವಂಥ ಹೆಮ್ಮೆ ತಮ್ಮಲ್ಲಿ ಬರಲಾರದಂತೆ ಆ ಶಿಶು ಸಹಜ ಮುಗ್ಧತೆಯನ್ನು ಸಹಜವಾಗಿ ಉಳಿಸಿಕೊಂಡಂಥ ನೆಲೆ ಇದೆಯಲ್ಲ, ಇದು ಯೋಗ ಸಾಧನೆಯ ಆತ್ಯಂತಿಕವಾದಂಥ ನೆಲೆ. ಉಪನಿಷತ್ನಲ್ಲಿ ಒಂದು ಕಥೆ ಬರುತ್ತೆ, ಸತ್ಯಕಾಮರ ಕಥೆ ಬರುತ್ತೆ. ಸತ್ಯಕಾಮ ಗುರುಗಳನ್ನು ಆಶ್ರಯಿಸಿ ಬಹಳ ವಿಶೇಷವಾಗಿ ಅಧ್ಯಯನ ಮಾಡಿ ಎಲ್ಲವನ್ನೂ ಪಡ್ಕೊಳ್ತಾನೆ. ಎಲ್ಲವನ್ನೂ ಪಡ್ಕೊಂಡ ಮೇಲೆ ತನ್ನ ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಒಂದು ಸಂದಿಗ್ಧತೆ ಎದುರಾಗುತ್ತೆ. ನಾನು ಇಷ್ಟೆಲ್ಲ ಕಲ್ತವನು ಕಲೀಲಾರದೆ ಹಿರಿಯರಿಗೆ ಹೆಂಗೆ ಗೌರವ ಕೊಡೋದು? ನಾನೇನಾದರೂ ಅವ್ರಿಗೆ ನಮಸ್ಕಾರ ಮಾಡಿದ್ರೆ ನನ್ನಲ್ಲಿರುವ ವಿದ್ಯೆಗೆ ಅಪಮಾನ ಮಾಡಿದಂತೆ. ಎಷ್ಟೋ ಜನಗಳಿಗೆ ಇರುತ್ತೆ ಆ ಲೆಕ್ಕಾಚಾರ. ನಾನು PhD ಹೋಲ್ಡರು, ನಮ್ಮಪ್ಪ ಪ್ರೈಮರಿ ಸ್ಕೂಲ್ ಮೇಸ್ಟ್ರು, ಅವನಿಗೋಗಿ ಕಾಲಕ್ಕೆ ಬಿದ್ದರೆ PhD ಆ ಮಟ್ಟಕ್ಕೆ ತಗ್ಗಿಸ್ದಂಗೆ ಆಗುತ್ತಲ್ವ? ಹೀಗೆ ಯೋಚನೆ ಮಾಡುವಂಥ ನೆಲೆ ಜಾಸ್ತಿ ಇರ್ತದೆ. ನಾನು ಚೀಫ್ ಸೆಕ್ರೆಟರಿ, ನಮ್ಮಮ್ಮ ಸಗಣಿ ಇದು ಗೋಡೆ ಸಗಣಿ ತಟ್ತಾ ಇದ್ದವಳು. ಇಂಥ ಇಕ್ಕಟ್ಟು ಬಹಳ ಪರಿಸ್ಥಿತಿಗಳು ನಡೆದಿವೆ ಇತಿಹಾಸದಲ್ಲಿ. ಸರ್ ಎಂ ವಿಶ್ವೇಶ್ವರಯ್ಯನವ್ರದ್ದು ಒಂದು ಪ್ರಸಂಗ ಜ್ಞಾಪಕಕ್ಕೆ ಬರುತ್ತೆ. ಮೈಸೂರು ಮಹಾರಾಜರು ಅವರನ್ನು ದಿವಾನ್ ಪದವಿಗೆ ಆಯ್ಕೆ ಮಾಡಿ ಆಮಂತ್ರಣ ಕೊಟ್ಟರು. ಮಹಾರಾಜರಲ್ಲಿ ವಿನಂತಿ ಮಾಡಿಕೊಂಡ್ರು ವಿಶ್ವೇಶ್ವರಯ್ಯನವರು, ನನಗೆ 1 ದಿವಸದ ಸಮಯಾವಕಾಶ ಕೊಟ್ಟರೆ ನನ್ನ ಒಪ್ಪಿಗೆ ಅಥವಾ ನಿರಾಕರಣೆಯನ್ನು ತಿಳಿಸ್ತೇನೆ ಅಂತ. ಆಗಬಹುದು ಅಂತ ಹೇಳಿದ್ರು. ಮೈಸೂರಿನಿಂದ ನೇರವಾಗಿ ಮುದ್ದೇನಹಳ್ಳಿಗೆ ಬಂದರು ಅವರು. ಅವರ ತಾಯಿ ಬಡ ವಿಧವೆ, ಬೆರಣಿ ತಟ್ಟಿ ಜೀವನ ಮಾಡ್ತಾ ಇದ್ರು. ನೇರವಾಗಿ ಕಾರ್ನಲ್ಲಿ ಊರಿಗೆ ಬಂದು ಇಳಿದಂಥ ವಿಶ್ವೇಶ್ವರಯ್ಯನವರು ಅಮ್ಮ ಬೆರಣಿ ತಟ್ತಾ ಇದ್ರು. ಅಲ್ಲಿ ಹೋಗಿ ಅಮ್ಮನಿಗೆ ನಮಸ್ಕಾರ ಮಾಡಿದ್ರು. ಅಮ್ಮ ಈಗ ಬಂದ್ಯಾ ಮಗು ಅಂತ ಹೇಳಿ ಕೆನ್ನೆ ಸವರಿದ್ಲು. ಕೈಯಲ್ಲಿ ಸಗಣಿ ಇತ್ತು, ಕೆನ್ನೆ ಸವರಿದ್ಲು, ತಲೆ ಮೇಲೆ ಕೈ ಇಟ್ಲು. ಈಗ ಬಂದ್ಯಾ ಮಗು, ಆರೋಗ್ಯವಾಗಿದ್ದೀಯೇನೋ, ಊಟ ಮಾಡಿದೇನೋ ಅಂತ ಕೇಳಿದ್ಲು. ಅಮ್ಮ ಎಲ್ಲ ಆಯಿತು ಅಂತ ಹೇಳಿ ಅಲ್ಲೇ ನಿಂತು ಮಾತಾಡಿ ತಾಯಿ ಮಕ್ಕಳಿಬ್ಬರು ಮನೆಗೆ ಬಂದರು. ಮನೆಗೆ ಬಂದು ತಾಯಿ ಮಾಡಿದಂಥ ಅಡುಗೆ ಊಟ ಮಾಡಿ, ಅಮ್ಮ ನಿನ್ನೊಂದು ಮಾತು ಕೇಳಬೇಕು ಅಂತ ಬಂದಿದ್ದೇನೆ. ಏನು? ನನ್ನನ್ನು ಮಹಾರಾಜರು ದಿವಾನ್ ಪದವಿಗೆ ಅಂತ ಆಯ್ಕೆ ಮಾಡಿದಾರಮ್ಮ. ಹಾಗಂದ್ರೇನೋ ಮಗು ಅಂತ ಕೇಳಿದ್ಲಜ್ಜಿ. ಮಹಾರಾಜರು ಬಿಟ್ಟರೆ 2ನೇ ಪದವಿ ಅಮ್ಮ ಅದು. ಬಹಳ ಸಂತೋಷ ಮಗು, ಒಳ್ಳೇದಾಗಲಿ ನಿನಗೆ. ಆದರೆ ಅದನ್ನು ಒಪ್ಕೊಳ್ಬೇಕೋ ಬೇಡವೋ ಅಂತ ಹೇಳಿ ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹ ತಾಯಿ. ಯಾಕಪ್ಪ ಮಗು ಆ ಸಂದೇಹ? ಏನಿಲ್ಲ, ನೀನು ನನಗೊಂದು ಮಾತು ಕೊಡಬೇಕಮ್ಮ. ಏನು ಮಾತು ಕೊಡಬೇಕು? ಅಲ್ಲ, ನಾನು ನಾಳೆ ದಿವಾನ ಆಗ್ತೇನೆ. ಯಾರೋ ಸ್ವಾರ್ಥಿಗಳು ನಿನ್ನ ಹತ್ರ ಬರ್ತಾರೆ. ಅಮ್ಮ ನಿನ್ನ ಮಗನಿಗೆ ಹೇಳಿ ಈ ಕೆಲಸ ಮಾಡಿಸು ಅಂತ ಹೇಳ್ತಾರೆ. ನೀನು ಬಂದು ಮಗು ಇವ್ರ ಕೆಲಸ ಮಾಡಿಕೊಡು ಅಂತ ನೀನು ಹೇಳಿಬಿಡ್ತೀಯ ಅಂತ ಇಟ್ಕೋ. ಅದು ಒಳ್ಳೇದಿರ್ಬೋದು, ಕೆಟ್ಟದ್ದಿರ್ಬೋದು. ಕೆಟ್ಟದ್ದಿದ್ದರೆ ಮಾಡಲ್ಲ ಅಂತ ಹೇಳಿದ್ರೆ ನಾನು ತಾಯಿಯ ಮಾತನ್ನು ನಿರಾಕರಿಸ್ದಂಗೆ ಆಗುತ್ತೆ. ಮಾಡಿದ್ರೆ ನನ್ನ ವೃತ್ತಿಗೆ ನಾನು ದ್ರೋಹ ಬಗ್ದಾಗತ್ತೆ. ಇಂಥ ಇಕ್ಕಟ್ಟಿನ ಪರಿಸ್ಥಿತಿ ನನಗೆ ಬಂದರೆ ಹೇಗೆ ಅಂತ ಯೋಚನೆ ಮಾಡಿಕೊಂಡು ನಿನ್ನ ಬಳಿ ಬಂದಿದ್ದೇನೆ. ಹಾಗಾದರೆ ಏನು ಮಾಡಬೇಕು ಮಗು? ನಾನು ಆ ಪದವಿಯಲ್ಲಿರೋವರೆಗೂ ನನಗೇನು ಹೇಳಬಾರ್ದಮ್ಮ, ಈ ಕೆಲಸ ಮಾಡು ಹಾಗೆ. ಅಯ್ಯೋ ಹುಚ್ಚಪ್ಪ, ನಿನ್ನ ದಾರಿಲಿ ನೀನಿರು, ನನ್ನ ಹಳ್ಳಿಲಿ ನಾನು ಇರ್ತೀನಿ, ಅಲ್ಲಿವರೆಗೂ ನಾನ್ಯಾಕೆ ಬರಲಿ, ಹೋಗು ಮಗನೇ ಅಂತ ಹೇಳಿ ಕಳಿಸ್ತೀನಿ. ಇದು ತಾಯಿ ಮಗನ ನಡುವೆ ನಡೆದಂಥ ವ್ಯವಸ್ಥೆ. ಇವತ್ತು ಹೆಂಗಿದೆ ಪ್ರಪಂಚ? ಇವತ್ತು ಆ ರೀತಿ ಇದೆಯಾ? ಇದನ್ನು ಯಾವ್ಯಾವ ರೀತಿ ದುರುಪಯೋಗ ಮಾಡಿಕೊಳ್ಳುವಂಥ ವ್ಯವಸ್ಥೆಗಳು ಹೇಗಿವೆ? ಎಷ್ಟು ಜನ ಅಧಿಕಾರಿಗಳು, ಮಂತ್ರಿಗಳು, ಮಾನ್ಯರು ಎಲ್ಲರೂ ದಾರಿ ತಪ್ಪಿ ಹೋದರು. ಈ ಆತ್ಮವಿಶ್ವಾಸ, ಎಚ್ಚರಿಕೆ ಬರಲೇ ಇಲ್ವಲ್ಲ ಅವ್ರ ತಲೆಗೆ. ಯಾಕೆ?
ಹಾಗೆ ತನ್ನ ಬದುಕಿನಲ್ಲಿ ಆ ನಿರ್ಲಿಪ್ತತೆಯನ್ನು ಉಳಿಸಿಕೊಂಡು ಬಂದಂಥ ವಿಶ್ವೇಶ್ವರಯ್ಯನವರ ಉದಾಹರಣೆ ನಾವು ಅದನ್ನು ತೆಗೆದುಕೊಂಡು ಲೆಕ್ಕಾಚಾರ ಯೋಚನೆ ಮಾಡಬೇಕು ನಾವು ವ್ಯವಸ್ಥೆಯಲ್ಲಿ. ಆ ತಾಯಿಯ ನಿರ್ಲಿಪ್ತತೆ, ಮುಗ್ಧತೆ ಇದೆಯಲ್ಲ, ಆ ಅಧಿಕಾರದಲ್ಲಿದ್ದರೂ ಸಹ ತಾಯಿಗೆ ಮಗನಾಗಿ ಬದುಕುವ ಯೋಗ್ಯತೆ ಇದೆಯಲ್ಲ, ಇದು ಬದುಕಿನಲ್ಲಿ ನಾವು ಪಡೆಯಬಹುದಾದಂಥ ಸಮಸ್ಥಿತಿ. ಮಗು ತಾಯಿಯ ಮಡಿಲಲ್ಲಿರೋದನ್ನು ಹೇಳಿದೆ ನಾನು. ಯಾಕೆಂದರೆ ಮಗುವಿಗೇನೂ ಗೊತ್ತಿಲ್ಲ, ಸಹಜತೆಯಲ್ಲಿ ತಾಯಿಯ ಮಡಿಲನ್ನು ಆಶ್ರಯಿಸುತ್ತೆ. ಆದರೆ ಎಲ್ಲವನ್ನೂ ಕಲಿತವ ಆ ಮುಗ್ಧತೆಯನ್ನು ಪಡೆಯೋದಿದೆಯಲ್ಲ, ಅದು ಬಹಳ ಕಷ್ಟ. ಸತ್ಯಕಾಮ ಆ ನೆಲೆಯನ್ನು ತಲುಪುವಂಥ ವ್ಯವಸ್ಥೆಯಲ್ಲಿ ಹಿರಿಯರು ಪ್ರಶ್ನೆ ಮಾಡಿದ್ರು, ಮಗು ಇಷ್ಟೆಲ್ಲ ಕಲ್ತು ಬಂದಿದ್ದೀಯಾ, ಯಾವುದನ್ನು ಕಲಿಯೋದ್ರಿಂದ ಎಲ್ಲವನ್ನೂ ಕಲ್ತಾಗತ್ತೆ, ಅದನ್ನು ಕಲ್ತಿದ್ದೀಯಾ ಅಂತ ಕೇಳಿದ್ರು. ಅದೊಂದು ತಲೆಗೆ ಹೊಳೆದಿರಲಿಲ್ಲ. ಹಾಗಾದರೆ ನಾನು ಮತ್ತೆ ಕಲೀಲಿಕ್ಕೆ ಹೋಗ್ತೇನೆ ಅಂತ ಬಂದ. ತನಗೆ ಪಾಠ ಹೇಳಿದ ಗುರುಗಳ ಬಳಿ ಬಂದ. ಅವರು ಇಲ್ಲಪ್ಪ, ನನ್ನ ಕ್ವಾಲಿಟಿ ನಾನು ಹೇಳಿದ್ದೇನೆ, ಇದನ್ನು ಇನ್ನೂ ದೊಡ್ಡವರ ಹತ್ರ ಕಲಿ ಹೋಗು ಅಂತ ಕಳಿಸಿದ್ರು. ಹೀಗೆ ಅಲ್ಲಿ ಇಲ್ಲಿ 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 ಸುತ್ತಕೊಂಡು ಇನ್ನೊಬ್ಬ ಮಹಾಯೋಗಿಗಳ ಹತ್ರ ಬಂದ ಮೇಲೆ ಅವರನ್ನು ಕೇಳ್ದ ಇದೇ ಪ್ರಶ್ನೆಯನ್ನು, ಯಾವುದನ್ನು ಕಲಿಯೋದ್ರಿಂದ ಎಲ್ಲವನ್ನೂ ಕಲ್ತಾಗತ್ತೆ ಆ ವಿದ್ಯೆಯನ್ನು ನನಗೆ ಉಪದೇಶ ಮಾಡಿ ಅಂತ. ಆ ಗುರುಗಳು ಹೇಳಿದ್ರು, ಆಯ್ತಪ್ಪ ನಿನಗೆ ಉಪದೇಶ ಮಾಡ್ತೇನೆ, ಆದರೆ ಒಂದು ಕಂಡೀಷನ್ ಇದೆ. ಏನು? ನೋಡು, ನನ್ನ ಗೋಶಾಲೆಯಲ್ಲಿ 100 ಹಸುಗಳಿವೆ. ಈ 100 ಹಸುಗಳನ್ನು ಮಾನವ ಪ್ರವೇಶವೇ ಮಾಡದೇ ಇರುವಂಥ ನಿಬಿಡಾರಣ್ಯಕ್ಕೆ ತೆಗೆದುಕೊಂಡು ಹೋಗು. ಆ ಹಸುಗಳು 1000 ಆದಮೇಲೆ ವಾಪಸ್ ಬಾ, ನಿನಗೆ ಆ ವಿದ್ಯೆಯನ್ನು ಉಪದೇಶ ಮಾಡ್ತೇನೆ ಅಂತ ಹೇಳಿಬಿಟ್ರು. ಕಲಿಬೇಕು ಅನ್ನುವ ತೀವ್ರತೆಯಲ್ಲಿದ್ದವನು ಆಯ್ತು ಗುರುಗಳೇ ಅಂತ ಹೇಳಿ 100 ಹಸುಗಳನ್ನು ಹೊಡ್ಕೊಂಡು ಕಾಡಿನ ಕಡೆ ಹೊರಟೋದ ಅವನು. ಅಲ್ಲಿದ್ದವ್ರು ಮಾತಾಡ್ಕೊಂಡ್ರು, ಕಾಣದ ಊರಿಗೆ ದಾರಿ ತೋರಿಸುವ ಹಾಗೆ ನಮ್ಮ ಗುರುಗಳು ಕಳಿಸ್ಬಿಟ್ರಿ ಇವನ್ನ, ಇನ್ನು ಬರೋದು ನೋಡೋಣ ಅಂತ. ಈತ ನೇರವಾಗಿ ಹೋದ. ಕಾಡಿನ ಮಧ್ಯದಲ್ಲಿ ಮನುಷ್ಯರೇ ಇಲ್ಲ, ಹಸುಗಳು ಮೇಯುವಾಗ ಇವನು ಏನಾದರೂ ಸಿಕ್ಕಿದ್ದನ್ನು ತಿಂತಾ ಇದ್ದ, ನೀರು ಕುಡದಲ್ಲಿ ನೀರು ಕುಡಿತಾ ಇದ್ದ, ಮಲಗದಲ್ಲಿ ಮಲಗುತ್ತಾ ಇದ್ದ. ಅವುಗಳ ಜೊತೆಯಲ್ಲಿ ಇವನು ಒಂದು ಹಸುವಾಗಿಬಿಟ್ಟ. ಕಲಿತ ಮಾತೆಲ್ಲ ಮರ್ತೋಯ್ತು, ಶಾಸ್ತ್ರ ಮರ್ತೋಯ್ತು, ಸಿದ್ಧಾಂತ ಮರ್ತೋಯ್ತು, ಎಲ್ಲವೂ ಮರೆತು ಹೋಯಿತು. ಈ ಲೋಕ ದೃಷ್ಟಿಯಲ್ಲಿ ಪ್ರಪಂಚದ ನೆಲೆ ಏನು ಅಂತ ಅನ್ನುವಂಥದ್ದನ್ನು ಪ್ರಕೃತಿಯಿಂದ ಪಾಠ ಕಲಿತ. ತಾನು ಬಿಟ್ಟಿದ್ದೆಲ್ಲವೂ ಇನ್ನೊಬ್ಬರಿಗೆ ಅಂತ ಹೇಳಿ ಮರಗಿಡಗಳು ಪಾಠ ಹೇಳಿಕೊಟ್ಟವು. ಹರಿಯುವ ನೀರು ಯಾವತ್ತೂ ಕೊಳೆಯನ್ನು ಕೆಳಗೆ ಮಾಡಿ ನಿರ್ಮಲತೆಯನ್ನು ಉಳಿಸಿಕೊಳ್ಳುವಂಥ ಪ್ರಯೋಗವನ್ನು ಅದರಿಂದ ಕಲಿತ. ಗಾಳಿ ಬೆಳಕು ಎಲ್ಲವೂ ಗುರುಗಳಾಗಿ ಅವನಿಗೆ ಒಂದು ಮಾನಸಿಕವಾಗಿರುವಂಥ ಅಸ್ಮಿತೆಯನ್ನು ತಂದುಕೊಟ್ಟು. ಹೀಗೆ ಅನೇಕ ವರ್ಷ ಕಳೆಯೋದ್ರಲ್ಲಿ ಹಸುಗಳು 1000 ಆದವು. ಎಣಿಸ್ಲಿಲ್ಲ, ಹಸುಗಳೇ ಮಾತಾಡಿಕೊಂಡ್ವು. ನಮ್ಮನ್ನು 1000 ಮಾಡಿದ ಮೇಲೆ ಗುರುಗಳ ಬಳಿ ಹೋಗಬೇಕು ಅಂತ ಬಂದಿದ್ದಾನೆ ಈತ. ನಾವು 1000 ಸಂಖ್ಯೆಯಲ್ಲಿದ್ದೇವೆ, ಈತನಿಗೆ ಊರು ಕಾಡು ಎರಡೂ ಮರ್ತೋಗಿದೆ, ನಾವೇ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವು ಊರಿನ ಕಡೆ ಹೊರಟು. ಒಂದು ಬೆಳಗಿನ ಜಾವ ಸೂರ್ಯೋದಯಕ್ಕೆ ಸರಿಯಾಗಿ ಧೂಳು ಏಳ್ತಾ ಇದೆ. ಆಶ್ರಮದ ಹುಡುಗರು ಏನದು ಅಂತ ನೋಡಿದ್ರು. ಹಸುಗಳ ಮಂದೆ ಏನು ಇಷ್ಟೊಂದು ಬರ್ತಾ ಇದೆ ಅಂತ ನೋಡಿದ್ರೆ ಅದರ ಮಧ್ಯದಲ್ಲಿ ಇವನು, ಗುರುಗಳೇ ಗುರುಗಳೇ ಬನ್ನಿ ಬನ್ನಿ, ಸತ್ಯಕಾಮ ಬರ್ತಾ ಇದ್ದಾನೆ, ಸತ್ಯಕಾಮ ಬರ್ತಾ ಇದ್ದಾನೆ. ಗುರುಗಳು ಹೇಳಿದ್ರು ಮನೆ ತಾಯಿಗೆ, ಬಾಮ್ಮ, ಈಗ ತನ್ನ ಧರ್ಮಪತ್ನಿಗೆ ಹೇಳಿದ್ರು, ಈಗ ಸತ್ಯಕಾಮ ಬರ್ತಾನೆ, ಸತ್ಯಕಾಮನ ಪಾದಪೂಜೆಗೆ ಎಲ್ಲವನ್ನೂ ಸಿದ್ಧ ಮಾಡು ಅಂತ ಹೇಳಿ ನೋಡಿಕೊಂಡು ಬಾ ಅಂತ ಕಳಿಸಿದ್ರಲ್ಲ ಶಿಷ್ಯರಿಗೆ. ಶಿಷ್ಯರು ಹೋಗಿ ಹೇಳಿದ್ರು, ಗುರುಗಳೇ 100 ಹಸು ಇಲ್ಲ, ಬರೋಬರಿ 1000 ಇದೆ, ಒಂದು ಕಡಿಮೆ ಇಲ್ಲ, ಒಂದು ಜಾಸ್ತಿ ಇಲ್ಲ. ಗುರುಗಳು ಹೇಳಿದ್ರು ಶಿಷ್ಯರಿಗೆ, ಅಯ್ಯೋ ಹುಚ್ಚಪ್ಪುಗಳ, ತಪ್ಪು ಹೇಳ್ತಾ ಇದ್ದೀರಿ, ಅಲ್ಲಿ 1000 ಇಲ್ಲ, 1001 ಇದೆ ಅಂತ. ಹಸುಗಳ ಮಂದೆ ಅಲ್ಲ, ಈ ಲೋಕದ ನೆಲೆಯಲ್ಲಿ ಸತ್ತು ಹೋಗಿರುವಂಥವರು ಎಲ್ಲ ಕಡೆ ಸಿಗ್ತಾರೆ, ಸಾವನ್ನು ಗೆದ್ದ ಒಂದಿದೆ ಅಲ್ಲಿ, ಅವನೇ ಸತ್ಯಕಾಮ ಅಂತ ಹೇಳಿ
ಅವನನ್ನು ಕರ್ಕೊಂಡು ಬಂದು ಕುಳ್ಳಿರಿಸಿ ಪಾದಪೂಜೆ ಮಾಡಿದ್ರು. ಆಶ್ರಮಕ್ಕೆ ಕರ್ಕೊಂಡು ಬಂದು ಕೈ ಮುಗಿದು ಹೇಳಿದ್ರು, ಮಗು ನನ್ನಿಂದ ಕಲಿಯಬೇಕಾದ್ದೇನೂ ಇಲ್ಲ, ಈಗ ನಿನ್ನಿಂದ ಕಲಿಯಬೇಕಾದದ್ದು ನನಗಿದೆ. ನಿನ್ನನ್ನು ನೋಡಿದ ಮೇಲೆ ಈ ಆಶ್ರಮ, ಈ ಗುರುಕುಲ ಎಲ್ಲವನ್ನು ಬಿಟ್ಟು ನಾನು ನಿನ್ನ ಹಾಗೆ ಕಾಡಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿ ಗುರುಗಳಲ್ಲಿಂದ ನೇರವಾಗಿ ಕಾಡು ಹೊರಟರು. ಇದು ಮೊದಲನೆಯ ಮುಗ್ಧತೆಯಿಂದ ಎರಡನೆಯ ಮುಗ್ಧತೆಗೆ, ಬದುಕಿನ ಎಲ್ಲದರ ಜೊತೆಯಲ್ಲಿದ್ದು ಅವುಗಳಿಗೆ ಅಂಟದೆ ನಿರ್ಲಿಪ್ತನಾಗಿ ನಿಜಾನುಭವದಲ್ಲಿ ಮುಗ್ಧತೆಯನ್ನು ಸಂಪಾದನೆ ಮಾಡೋದಿದೆಯಲ್ಲ, ನಾವು ಕಲಿಯೋದನ್ನು ಆರೋಹಣ ಅವರೋಹಣ ಎರಡು ರೀತಿಯಲ್ಲಿ ಕಲಿಯೋದಿಲ್ಲ. ನಮ್ಮ ಸಂಗೀತ ಎರಡು ರೀತಿಯಲ್ಲಿ ಆಡ್ತೇವೆ ನಾವು. ಸಂಗೀತ ಸ್ವರ ಆರೋಹಣ ಅವರೋಹಣ ಎರಡು ಇದೆ ತಾನೆ. ಬರೀ ಆರೋಹಣದಲ್ಲಿ ಸಂಗೀತ ಆಗೋಲ್ಲ, ಅವರೋಹಣದಲ್ಲಿ ಸಂಗೀತ ಆಗಲ್ಲ, ಎರಡು ಬೆರೆತರೆ ರಾಗ, ಹೌದು ತಾನೆ. ಹಾಗೆ ನಮ್ಮ ಬದುಕಿನಲ್ಲಿ ಕಲಿಯೋದೊಂದೇನೇ ಅಲ್ಲ ಕಲಿಕೆ, ಕಲ್ತಿದ್ದನ್ನು ಮರೆಯೋದನ್ನು ಕಲಿಕೆನೆ. ಏನನ್ನ ಉಳಿಸ್ಕೊಳ್ಬೇಕು ಅದನ್ನು ಉಳಿಸ್ಕೊಂಡು, ಏನನ್ನ ಬಿಡಬೇಕು ಅದನ್ನು ಬಿಡೋದಿದೆಯಲ್ಲ, ಇದು ಬಹಳ ಮುಖ್ಯ. ಶರಣರು ಹೇಳ್ತಾರೆ, ಅಕ್ಷರವ ಹಿಡಿದು ವಿದ್ಯೆಯ ಕಲಿತಂತೆ ಅಂತ. ಧ್ವನಿಯಿಂದ ಮೌನಕ್ಕೆ ಮನುಷ್ಯ ಪ್ರಯಾಣ ಮಾಡಬೇಕು. ವೇಗದ ಈ ವ್ಯವಸ್ಥೆಯಿಂದ ನಿರ್ಲಿಪ್ತತೆಯನ್ನು ಸಹಜವಾಗಿ ರೂಪಿಸ್ಕೊಳ್ಬೇಕು. ಲೋಕದ ಮಧ್ಯೆ ಮುಗ್ಧತೆಯನ್ನು ಉಳಿಸ್ಕೊಳ್ಬೇಕು. ಆಗ ಜಗತ್ತಿಗೆ ಬೆಳಕಾಗುವಂಥ ಅವಕಾಶ ಇರ್ತದೆ. ಈ ರೀತಿ 5 ಭೂತಗಳ 5 ಸಾಧನೆಗಳನ್ನು ಹತ್ತಿ ಜಗತ್ತಿಗೆ ಬೆಳಕಾದಂಥ ನಮ್ಮ ಗುರುಗಳ 5-10ರ ನಿರ್ವಾಣೋತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಜಗತ್ತಿನಲ್ಲಿ ಅವರು 5ಅನ್ನು ಹತ್ತಿ ಬೆಳಕಾಗಿ 50 ವರ್ಷ ಆಗೋಯಿತು. 5 ಹತ್ತುಗಳು ಅಂದರೆ 10, ಇದರಿಂದ ಮೇಲೆ 10, ಇದರಿಂದ ಮೇಲೆ 10, ಇದರಿಂದ ಮೇಲೆ 10 ಅಂತ ಹೇಳಿ 5 ವರ್ಷಗಳಲ್ಲಿ 5 ಹತ್ತುಗಳನ್ನು ಸಾಧಿಸಿದ್ದಾರೆ ಗುರುಗಳು ಅಂತಲ್ಲ. ಆ ಸಂದೇಶವನ್ನು ನಾವೆಲ್ಲ ಪಡ್ಕೊಂಡಿದ್ದೇವೆ ಅನ್ನೋದಿದೆಯಲ್ಲ, ಇದು ಬಹಳ ಮುಖ್ಯ. ಈ ನೆಲೆಯನ್ನು ನಾವು ಯಾವ ರೀತಿ ತೆಗೆದುಕೊಳ್ಬೇಕು? ಬೌದ್ಧಿಕವಾಗಿ ತೆಗೆದುಕೊಳ್ಬೇಡಿ, ಮಾನಸಿಕವಾಗಿ ತೆಗೆದುಕೊಳ್ಳಿ. ವಿಶೇಷವಾದಂಥ ಒಂದು ಬೋಧನೆ ಇದೆ. ಈ 5 ಸಾಧನೆಯ ಸಮನ್ವಯತೆಯನ್ನು ಸಾಧಿಸಿ ಅವುಗಳ ಮೇಲೆ ಹತ್ತಿ ನಿಂತು ನೀನು ಬೆಳಕಾಗು ಮಗು ಅಂತ ಹೇಳಿ ಅವರು ಅಲ್ಲಿಂದ ಬೆಳಕಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಆ ದಿವ್ಯ ಜೀವನದ ಬೆಳಕು ನಮ್ಮಿಂದ 1000 ಜನಗಳಿಗೆ ಹೋಗಲಿ, 1000 ಜನ ಅದರಿಂದ ತಮ್ಮ ಬದುಕನ್ನು ಬೆಳಕು ಮಾಡಿಕೊಳ್ಳಿ. ಇನ್ನೊಂದು, ಗುರುಗಳನ್ನು ನೋಡಿದವರ ಸಂಖ್ಯೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇರುತ್ತೆ. ಅವರ ಜೊತೆಯಲ್ಲಿದ್ದವರು, ಒಡನಾಡಿದವರು ಎಲ್ಲರೂ ಬರ್ತಾ ಬರ್ತಾ ಹೋಗ್ತಾ ಇದ್ದಾರೆ. ಮುಂದಿನ ಪೀಳಿಗೆಯ ಹುಡುಗರು ಗುರುಗಳ ಬಗ್ಗೆ, ಗುರುಗಳು ಹೋದ ಕಾಲದಲ್ಲಿ ಹುಟ್ಟಿದವರು, ಗುರುಗಳು ಬದುಕನ್ನು ಮುಗಿಸಿದ ತಕ್ಷಣ ಹುಟ್ಟಿದವರು, 65ರಲ್ಲಿ ಹುಟ್ಟಿದವರು, 66ರಲ್ಲಿ ಹುಟ್ಟಿದವರು, ಅವರು ಗುರುಗಳನ್ನು ನೋಡಿಲ್ಲ. ಆದರೆ ಗುರುಗಳನ್ನು ನೋಡಿದವರನ್ನು ನೋಡಿದ್ರು ಅವರು. ಇನ್ನು ಮುಂದೆ ನೋಡಿದವರನ್ನು ನೋಡುವಂಥ ಕಾಲ ಇದು. ಅದರ ಅರ್ಥ ಏನು? ಈ ಕಾಲದ ವೇಗದ ಗತಿಯಲ್ಲಿ ಈ ಭೌತಿಕವಾಗಿರೋ ನೆಲೆಗಳೆಲ್ಲ ಕಳಚಿ ಹೋಗ್ತಾ ಇರ್ತದೆ. ಆದರೆ ಬೆಳಕಿನ ಗತಿ ಇದೆಯಲ್ಲ, ಇದು ಯಾವತ್ತೂ ಅನಂತವಾಗಿ ಪರಿಪೂರ್ಣವಾಗಿ ಇರ್ತದೆ. ಆ ಬೆಳಕನ್ನು ನಮ್ಮದು ಮಾಡಿಕೊಂಡು ದಿವ್ಯ ಜೀವನ ನಮ್ಮ ಹೃದಯದ ಬೆಳಕಾಗುವಂತೆ ನಮ್ಮ ಬದುಕನ್ನು ಅರಳಿಸಿಕೊಳ್ಳುವಂಥ ವಿಧಾನ ಇದೆಯಲ್ಲ, ಇದನ್ನು ಮುಂದಿನ ಪೀಳಿಗೆಗೆ ಕೊಡಬೇಕು. ನಿಮ್ಮೆಲ್ಲರಿಗಿಂತ ಮುಂದಿನ ಪೀಳಿಗೆಗೆ ಇದು ಬಹಳ ಅವಶ್ಯಕತೆ ಇದೆ. ಯಾಕೆಂದರೆ ಇಡೀ ಪ್ರಪಂಚ ಒಂದು ರೀತಿ ತಳಮಳಕ್ಕೊಳಗಾಗಿದೆ. ಯಾವ ಸಾಧನೆಯಿಂದಲೂ ಮಾನಸಿಕವಾಗಿರುವಂಥ ತೃಪ್ತಿ ಇಲ್ಲ. ದೇಶ ವಿದೇಶಗಳಲ್ಲಿಯೂ ಸಹ ಇಂಥ ವಿಚಿತ್ರವಾಗಿರುವಂಥ ಅವತಾರಗಳನ್ನು ನೋಡ್ತಾ ಇದ್ದೇವೆ. ಯಾವಾಗ ಮನಸ್ಸು ದಾರಿ ತಪ್ಪಿ ಹೋಗ್ತದೆ, ಮನಸ್ಸಿನ ಶೂನ್ಯತೆಯನ್ನು ಗುರುತಿಸಲಾಗದೆ ಮನುಷ್ಯ ಭಯೋತ್ಪಾದಕನಾಗ್ತಾನೆ, ದ್ವೇಷಿಯಾಗ್ತಾನೆ, ಮಾನವ ದ್ವೇಷಿಯಾಗ್ತಾನೆ, ಏನೇನೋ ಆಗ್ತಾನೆ. ಇದೆಲ್ಲ ಯಾಕಾಗ್ತಾನೆ ಅಂತ ಹೇಳಿದ್ರೆ ಅವನಲ್ಲಿರೋ ಅಜ್ಞಾನ ಮತ್ತು ಗೊತ್ತಿಲ್ಲದೆ ಇರುವಂಥ ತಳಮಳವೇ ಹೊರತು ವಾಸ್ತವತೆ ಇಲ್ಲ. ಇದಕ್ಕೆಲ್ಲ ಒಂದೇ ದಾರಿ ಏನು ಅಂತ ಹೇಳಿದ್ರೆ ಸರಿಯಾದ ಮಾರ್ಗ ಅವನ ಕಣ್ಣಿಗೆ ಬೀಳುವಂತೆ ಮಾಡುವಂಥದ್ದು. ಈ ಜವಾಬ್ದಾರಿ ಯಾರ್ದು? ಹಾಗಾದರೆ ನಾವು ಬೇಕಾದಷ್ಟು ಇನ್ನೊಂದಷ್ಟು ಪುಸ್ತಕಗಳು ಮಾಡಿ ಹಂಚಿಬಿಡೋಣವೇ? ಅಲ್ಲ, ನಾವು ಬೆಳಕಾಗಿ ಇನ್ನೊಬ್ಬರಿಗೆ ಮಾರ್ಗದರ್ಶಿಗಳಾಗಬೇಕು. ನಾವು ಕೈಮರವಾಗಬೇಕು. ಹೇಗೆ ಬೆಳಕಾಗಬೇಕು? ಗುರುಗಳು ತೋರಿಸ್ಕೊಟ್ಟಿದ್ದಾರೆ. ನಾವು ಅದೇ ರೀತಿಯಲ್ಲಿ ನಮ್ಮ ಬದುಕನ್ನು ಬೆಳಕಾಗಿಸಿಕೊಂಡು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನದ ಬೆಳಕನ್ನು ತೋರಿಸುವಂಥ ವಿಧಾನ ಆಗಬೇಕು. ಆ ದಿಸೆಯಲ್ಲಿ ಪ್ರಾಣಾಯಾಮ ವಿಜ್ಞಾನ ಮತ್ತು ಪಾಸಿಟಿವ್ ಏಡ್ಸ್ ಫಾರ್ ಪೀಸ್ ಆಫ್ ಮೈಂಡ್ ಅಂತ ಅನ್ನುವಂಥ ಒಂದು ಪುಸ್ತಕ,
ಸ್ಪಾರ್ಕ್ ಫ್ರಮ್ ಹಿಮಾಲಯನ್ ಆ್ಯನ್ವಿಲ್ ಅಂತ ಅನ್ನುವಂಥದ್ದು. ಹೌದು, ಈ ಎಲ್ಲ ಕಿಡಿಗಳು ನಮ್ಮ ಮನಸ್ಸಿನಲ್ಲಿ ಬೆಳಕಿನ ತಾಕಲಾಟ ಮಾಡ್ತಾ ಇರ್ತದೆ. ಒಂದು ಮಾತು ಹೇಳ್ತಾರೆ ಬಸವಣ್ಣವರು, ಇವೆಲ್ಲ ಏನು ಅಂತ ಹೇಳಿದ್ರೆ, ಬೆಳಕು ಬೆಳಕು ಹೊಳಚುವಲ್ಲಿ ಕತ್ತಲೆಗೆ ಇಂಬಿಲ್ಲ ಅಂತ. ಬೆಳಕಿನ ಎರಡು ಕಿರಣಗಳು ಪರಸ್ಪರ ಡಿಕ್ಕಿ ಹೊಡಿತಾ ಇದ್ವಿ, ಅಲ್ಲಿ ಕತ್ತಲೆ ಸೇರ್ಲಿಕ್ಕೆ ಅವಕಾಶವೇ ಇರೋದಿಲ್ವಂತೆ. ಹಾಗೆ ಗುರುಗಳ ಬೋಧನೆಯ ಈ ಸೆಳಕಿನ ಬೆಳಕುಗಳು ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಓಡಾಡ್ತಾ ಇದ್ದರೆ ನಮ್ಮ ಮೆದುಳಲ್ಲಿ ಕತ್ತಲು ಸೇರ್ಲಿಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಬೆಳಕನ್ನು ಅರಗಿಸಿಕೊಳ್ಳುವಂಥ ಎಚ್ಚರಿಕೆಯಿಂದ ನಾವಿದ್ದರೆ ಆ ಬೆಳಕು ನಮಗೆ ಪೋಷಕ ದ್ರವ್ಯವಾಗಿ ವಿಶೇಷವಾಗಿ ಬೆಳಕು ಮಾಡ್ತದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ವಿಚಾರದಲ್ಲಿ ನಮ್ಮ ಬದುಕನ್ನು ಬೆಳಕಾಗಿಸಿಕೊಂಡು ಆ ಗುರುಗಳು ನಮ್ಮನ್ನು ಒಂದು ಆಧಾರ ಮಾಡಿಕೊಂಡು ಈ ಜಗತ್ತಿಗೆ ಬೆಳಕನ್ನು ಕೊಡುವಂಥ ಅವರ ಸಂಕಲ್ಪ ಇನ್ನೂ ನೂರಾರು ಸಹಸ್ರಾರು ವರ್ಷ ಮುಂದುವರಿಯಲಿ, ಅದಕ್ಕೆ ನಾವು ಸಮರ್ಪಿತರಾಗೋಣ ಅಂತ ಅನ್ನುವಂಥ ದಿವ್ಯ ಭಾವನೆಯೊಡನೆ ಈ ಕಾರ್ಯಕ್ರಮವನ್ನು ನೀವು ಮಾಡಿದ್ದೀರಿ. ತುಂಬ ಸಂತೋಷ. 50 ವರ್ಷದ ಈ ಕಾರ್ಯಕ್ರಮ ಮಾಡುವಂಥ ಭಾಗ್ಯ ಕೇವಲ ನಿಮಗೇನೆ. ಬೆಂಗಳೂರಿನಲ್ಲಿ ಲಕ್ಷ ಲಕ್ಷ ಜನ ಇದ್ದಾರೆ, ಅವರು ಯಾರಿಗೂ ಈ 50 ವರ್ಷದ ಮಹತ್ವ ಗೊತ್ತೇ ಇಲ್ಲ. ಇಲ್ಲಿದ್ದವರಿಗೆ ಆ ತಿಳುವಳಿಕೆ ಇದೆ. ಹೌದು, ಆದರೆ ಇಷ್ಟು ಜನ ಅಜ್ಞಾನಿಗಳಿರುವಾಗ ನಾವಿಷ್ಟು ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ, ಬಸವಣ್ಣವ್ರು ಹೇಳ್ತಾರೆ, ಬೆಟ್ಟ ಬಹಳ ದೊಡ್ಡದು, ಆದರೆ ಹುಳಿ ಚಿಕ್ಕದು ಅಂತ ಹೇಳಲಿಕ್ಕಾಗೋಲ್ಲ, ಬೆಟ್ಟವನ್ನು ಸೀಳಬಲ್ಲದು. ಆನೆ ಬಹಳ ದೊಡ್ಡದು, ಅಂಕುಶ ಚಿಕ್ಕದು ಅಂತ ಹೇಳಬೇಡಿ, ಆ ಅಂಕುಶ ಆನೆಯನ್ನು ಕಂಟ್ರೋಲ್ ತೆಗೆದುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಕತ್ತಲೆಗೆ 1000 ವರ್ಷದ ಕತ್ತಲೆ ಇದೆ, ನಮ್ಮ ಹಚ್ಚುವ ಜ್ಯೋತಿ ಬಹಳ ಚಿಕ್ಕದು ಅಂತ ಯೋಚನೆ ಮಾಡಬೇಡಿ, ಆ ಜ್ಯೋತಿಗೆ ಕತ್ತಲೆಯನ್ನು ಹಿಮ್ಮೆಟ್ಟಿಸುವಂಥ ಶಕ್ತಿ ಇದೆ. ಅದೇ ರೀತಿಯಲ್ಲಿ ನಮ್ಮ ಅಜ್ಞಾನ ಬಹಳ ದೊಡ್ಡದು ಅಂತ ಯೋಚನೆ ಮಾಡಬೇಡಿ, ಗುರುಗಳನ್ನು ನೆನೆಯುವ ಒಂದು ಜ್ಯೋತಿಯ ಕಿರಣದ ತಾಕಿಲಿಂದ ಆ ಅಜ್ಞಾನ ಕರಗಿ ಹೋಗ್ತದೆ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ. ನಿಮ್ಮ ಮರಹು ಘನ, ನಿಮ್ಮ ನೆನೆಯುವ ಮನ ಕಿರಿದೆನ್ನಬಹುದೇ ಅಂತ ಅನ್ನೋವಂಥ ಮಾತನ್ನು ಹೇಳ್ತಾರೆ. ಹಾಗೆ ನಾವೆಲ್ಲ ಬೆಳಕಿನ ಕಡೆ ಮುಖ ಮಾಡಿದ್ದೇವೆ. ಆ ಭಗವಂತನ ಅನುಗ್ರಹ ನಿಮ್ಮ ಮುಖಾಂತರವಾಗಿ ಮಾನವ ಜನಾಂಗಕ್ಕೆ ಸಹಜವಾಗಿ ತಲುಪುವಂತಹ ನೆಲೆಯಲ್ಲಿ ನೀವು ಕೈವಾರಿಗಳಾಗಿ ಬೆಳೀಬೇಕು ಅಂತ ಅನ್ನುವಂಥ ಆ ಗುರು ಸಂಕಲ್ಪ ಇದೆ ಅಂತ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ, ಇಲ್ಲಿ ಬಂದು ಆ ದಿವ್ಯ ಚೇತನದ ಪ್ರೇರಣೆ, ಅವರು ಬೆನ್ನಿಂದ ಕೂತು ಹೀಗೆ ಮಾತನಾಡು ಅಂತ ಹೇಳಿ ಒಳಗೆ ಧ್ವನಿ ಕೊಟ್ಟರು. ಆ ಧ್ವನಿ ಇಲ್ಲಿ ಪ್ರತಿಧ್ವನಿಯಾಗಿ ಮೂಡಿ ಬಂದಿದೆ ಹೊರತು ಇದರಲ್ಲಿ ಯಾವುದೇ ವಿಧವಾಗಿರುವಂಥ ಸ್ವಂತಿಕೆಯಾಗಲಿ, ಅಹಮಿಕೆಯಾಗಲಿ, ಜ್ಞಾನ ಆಗಲಿ, ವಿಜ್ಞಾನ ಆಗಲಿ, ತಂತ್ರಜ್ಞಾನ ಆಗಲಿ ಏನೂ ಇಲ್ಲ. ಅದೆಲ್ಲವೂ ಗುರುಗಳ ಅನುಗ್ರಹ ಅಂತ ಅನ್ನುವಂಥ ರೀತಿಯಿಂದ ಅವರು ಸ್ಫುರಿಸಿದ ಮಾತುಗಳನ್ನು ಅವರ ಶ್ರೀಚರಣಕ್ಕೆ ಅರ್ಪಿಸಿ ನಾನು ಸಹಜವಾಗಿ ಕೃತಜ್ಞತೆಯಿಂದ ಅವರಿಗೆ ಶರಣ ಸಮರ್ಪಣೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವರಿಗೂ ಶುಭ. Thank you very much for such a wonderful message you have given us, Swamiji. We always relish your presence on this day. I remember quite some time. I consider it as a great privilege and Gurudev's grace. So please keep coming every year. Thank you. ಸ್ವಾಮೀಜಿಯವರು
ಅನೇಕ ಕಾರ್ಯಕ್ರಮಗಳು ಕೂಡ ಪ್ರತಿ ವರ್ಷ ಬಂದು ಈ ಒಂದು ಸೇವಾ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಅವರು ನಮ್ಮ ಆತ್ಮ ಉನ್ನತಿಗಾಗಿ ಅನೇಕ ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ದಿವ್ಯ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ನಾವು ಅರ್ಪಿಸುತ್ತೇವೆ. ಅವರು ಇನ್ನೂ ಅನೇಕ ಕಾರ್ಯಕ್ರಮದಿಂದ ಅವರಿಗೆ ನಾವು ಬೀಳ್ಕೊಡಬೇಕಾಗುತ್ತೆ. ಈಗ ಅವತ್ತು ಬೀಳ್ಕೊಟ್ಟ ಮೇಲೆ ಇನ್ನೂ ಅನೇಕ ಕಾರ್ಯಕ್ರಮ ನಡೆದಿದೆ. ಅಷ್ಟೊತ್ತರ ಮತ್ತು ದಯವಿಟ್ಟು ನಾವು ಭಕ್ತಿಯಿಂದ ಅವರಿಗೆ ಬೀಳ್ಕೊಡೋಣ. ಮುಂದಿನ ಕಾರ್ಯಕ್ರಮ ಈಗ ಭಗವತೆ ಶಿವಾನಂದಾಯ ಓಂ ನಮೋ 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 ಭಗವತೆ ಶಿವಾನಂದಾಯ. ದಯವಿಟ್ಟು ತಮ್ಮ ಆಸನದಲ್ಲಿ ಕೂತ್ಕೊಳ್ಳಿ. ಇನ್ನು ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮ ನಡೆಯುತ್ತಿದೆ. ತಾವೆಲ್ಲ ಕೇಳೋಣ. ಈಗ ಶಿವಪ್ರಸಾದ್ ಅವರು ಇವಾಗ ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತಾರೆ. ನಾವೆಲ್ಲ ಕೇಳೋಣ.